ನಿನ್ ಕೈಲಿ ಒಳ್ಳೆ ಕೆಲಸ ಆದ್ರೆ ಮಾಡಬೇಡ. ಈ ತರ ತಂದಾಕೋದು, ಇನ್ನೊಬ್ಬನ ಕಾಲು ಎಳೆಯೋದು, ಬಿಸ್ಕೆಟ್ ಹಾಕ್ತಾ ಅನ್ನೋದು, ಯಾರಿಗ್ರಿ ಹಾಕಿದಾರೆ ನೀವು? ಮಡವಾಡ್ರು ಬಿಸ್ಕೆಟ್ ಹಾಕಿದಾರೇನ್ರಿ? ನಿಮ್ಮ ಮನೆ ನಾಯಿ ಕಟ್ಟೋಗಿದ್ರಲ್ರಿ? ನೀವೆಲ್ಲ ಅದನ್ನ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ರೇನ್ರಿ? ತರ ಬಿಸ್ಕೆಟ್ ತಗೊಂಡಿರೋದ, ಬಿಸ್ಕೆಟ್ ತಿಂದ್ರೆ ಅಭ್ಯಾಸ ಇದೆನ್ರಿ ನಿಮ್ಗೆ? ಈ ಬಳಕೆ ಬೆಳೆಸ್ಬೇಕು ಅಂದ್ರೆ ನೀವುಗಳೇನೆ ಇದೆಲ್ಲ ನೀವು ತಿಂತಿರ್ಬೇಕು, ಹಿಂದೆ ಈ ತರ ಮಾಡಿರ್ಬೇಕು. ಇಷ್ಟು ಮಟ್ಟಿಗೆ ಮಡಿವಾಳರನ್ನ ಜಾಗೃತಿಗೊಳಿಸಲಿಕ್ಕೆ ಮುಖ್ಯವಾದ ವ್ಯಕ್ತಿನ ಈ ತರ ತೇಜೋವಧೆ ಮಾಡೋದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಏನೇ ತಪ್ಪಿದ್ರಿ ನಂಜಪ್ಪನವ್ರನ್ನ ಕೇಳ್ತೀನಿ ಬನ್ನಿ, ನನಗೆ ಕೇಳಕ್ ಹಕ್ಕಿಲ್ವಾ? ನಾನು ಒಂದು ಜಿಲ್ಲಾಧ್ಯಕ್ಷೆ. ಏನಾಗಿದೆ, ಯಾತಕ್ಕೋಸ್ಕರ ನಿಮಗೆ ಮಧ್ಯೆ ಭಿನ್ನಾಭಿಪ್ರಾಯ ಬಂತು? ಬನ್ನಿ ಸರ್, ರವಿಕುಮಾರ್ ಸರ್ ಬನ್ನಿ, ನನ್ನನ್ನು ಮಾತಾಡ್ಸಿ, ಏನಾಗಿದೆ ಅಂತ ಹೇಳಿ, ನಾನ್ ಮಾತಾಡ್ತೀನಿ. ಬಟ್ ಸಮಾಜದೊಳಗಡೆ ಸಹಕಾರ ಕರ್ಕೊಂಡು ಸಮಾಜನ ಎಬ್ಬಿಸ್ಬೇಕು ಅಂತ ಬಂದವರು ಸಮಾಜನ ಬೇಲಿಗೆ ತಂದು ನಿಲ್ಲಿಸಿದಾಗ ಬೇಲಿನೇ ಹೊರ ಮೇಯ್ತಾದೆ ಅನ್ನೋ ಲೆಕ್ಕಾಚಾರ. ನಾವು ರಾಜ್ಯ ಸಂಘಕ್ಕೆ ಯಾಕೆ ಕಳಿಸ್ತೇವೆ ರವಿಕುಮಾರ್ನ? ಜಿಲ್ಲಾ ಸಂಘದ ಒಬ್ಬ ಮೀಡಿಯೇಟರ್ ಕಳಿಸ್ಕೊಟ್ವಿ ಅಲ್ಲಿಗೆ. ಯಾರು ಕಳಿಸ್ಕೊಟ್ಟಿದ್ದು? ನಾವು. ಅವ್ರು ಯಾರ ಜೊತೆ ಕೂತವ್ರೆ? ನೀವು ನಂಜಪ್ಪರು ಹೆಂಗೋ, ನೀವು ರವಿಕುಮಾರ್ ಹಂಗೆ ಅಂತ ನಾವು ತಿಳ್ಕೊಂಡಿವಿ. ಬಟ್ ಯಾಕೋ ಸರ್ಬತ್ತಾ ಇಲ್ಲ, ಅದರಿಂದ ನಾವು ಸ್ಟೇಜ್ ಬರಲ್ಲ ಅಂದ್ಬಿಟ್ಟು ನಾವು ಹಿಂದ್ಗಡೆನೆ ಕೂತಿದ್ದೋ. ಮತ್ತೆ ಅವ್ರು ಮಾತಾಡಿದ್ರು, ಆಗ ನಮ್ಗೆ ಯಾಕೋ ಈ ಕಡೆ ಆ ಕಡೆ ನಮ್ಗೆ ಏನು ಗೊತ್ತೇ ಆಗ್ಲಿಲ್ಲ. ಇದ್ಯಾಕೋ ನಮ್ಗೆ ಇದು ಸಮಾಜಕ್ಕೆ ಇದು ಕೆಟ್ಟ ಹೆಸರು, ಇದು ಕಳಂಕ ಅಂತ ಸ್ತ್ರೀಯರು ಬಳಸ್ತಾ ಇರೋದ್ರಿಂದ ನಮಗೂ ಇದು ಅವಮಾನ. ಅದೇನ್ ಅವತ್ತು ನಿನ್ನೆ ಕುಂತ್ಕೊಂಡು ಭಾನುವಾರ ಮಾಡಿದ್ರು ಕೇವಲ ಇಬ್ರು 3 ಜನ ಮಾತ್ರ ಅವತ್ತು ನನ್ನ ಸಂಘದಲ್ಲಿ ಇದ್ದವರು. ಆ 3 ಜನನು ಸಹ ರೋಡ್ ಕುಂತಿದ್ದವ್ರನ್ನ ಬನ್ನಿ ಅಂತ ಕರ್ಕ ಬಂದು ಇದ್ದವ್ರನ್ನ ಸಂಘದೊಳಗೆ ಕರ್ಕ ಬಂದು ಇವತ್ತು ಓಡಾಡ್ಸ್ಕೊಂಡು ಇವತ್ತು ಅವರೇ ನಮ್ಮ ಸಂಘದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದ ಸಂಘದ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ದೇಶಕರಾಗಿ ನೀವೇ ಕಚ್ಚಾಡಿದ್ರೆ ಜಿಲ್ಲಾ ಮಟ್ಟ ಸಂಘ ಏನ್ ಮಾಡ್ಬೇಕು? ತಾಲೂಕು ಮಟ್ಟದ ಸಂಘದಲ್ಲಿ ನಮ್ಮಂತವ್ರ ಗತಿ ಏನಾಗಬೇಕು? ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ. ಏನೋ ಒಂದು ಸಣ್ಣ ಪುಟ್ಟ ಒಂದು ಮನೆ ಇದ್ದಂಗೆ ಮಡಿವಾಳ ಸಮಾಜ, ಸಣ್ಣ ಪುಟ್ಟ ಗೊಂದಲ ಇರುತ್ತೆ, ಅದೇನೇ ಸಮಸ್ಯೆ ಇದ್ರು ನಾವು ಕೂತಿ ಬಗೆಹರಿಸಿ. ನಂಜಪ್ಪನವರು ರವಿಕುಮಾರ್ ತುಂಬಾ ಆತ್ಮೀಯವಾಗಿ ಇದ್ದು ಕೆಲಸ ಮಾಡಿದವರು. ಮತ್ತೆ ನಮ್ಮ ಜಿಲ್ಲಾ ಸಂಘ ಸರ್ ಇಲ್ಲಿಂದ ನಾವು ವೋಟ್ ಹಾಕಿ ನಮ್ಮ ನಿರ್ದೇಶಕರು ಮಾಡಿ ರವಿಕುಮಾರ್ ಸರ್ನ ಕಳಿಸ್ಕೊಟ್ಟು, ನಮ್ಮನ್ನ ಒಂದ್ಸರಿ ಕೂರಿಸಿ ಯಾಕೆ ಮಾತಾಡ್ಲಿಲ್ಲ ರವಿಕುಮಾರ್ ಸರ್ ಅಂತ ನನ್ನ ಒಂದು ಪ್ರಶ್ನೆ. ಮಾಡದಂತ ಒಳ್ಳೆ ಕಾರ್ಯಕ್ರಮನ ಹೇಳಿ ಇವತ್ತೇನು ಕುಂತ್ಕೊಂಡಿದ್ದಾನೆ ಮೈಸೂರು 2 ಒಳಗೋಯ್ತು 3 ಒಳಗೋಯ್ತು ಅಂತಿರಲ್ಲ. ಹಿಂದೆ ನೀವೇ ಇದ್ದು ನಂಜಪ್ಪರ ಜೊತೆ, ಹಿಂದೆ ನೀವುಗಳೇ ಇದ್ದವ್ರು, ಯಾರು ಬೇರೆ ಯಾರು ಇಲ್ಲ. ನೀವೆಲ್ಲ ಅಸಾಮಾನ್ಯತೆ ತಗೊಂಡ್ರಿ, ಅವ್ರ ಹತ್ರ ಒಳ್ಳೆಯವರು ಅನ್ಸ್ಕೊಂಡ್ರಿ. ಒಳ್ಳೆಯವರು ಅನ್ಸ್ಕೊಂಡ ತಕ್ಷಣ ಕೆಟ್ಟವ್ರು ಯಾಕಾಗ್ಬಿಟ್ರಿ ನೀವು? ಅಂದ್ರೆ ಕೆಟ್ಟವ್ರು ಅಂದ ತಕ್ಷಣ ನೀವು ಬಿಟ್ಕೊಂಡು ಹೋಗ್ಬಿಟ್ರಾ? ಅವರು ನಿಮ್ಮನ್ನ ಕೆಟ್ಟವ್ರು ಅಂದ್ಬಿಟ್ರಾ? ನೀವೇನೇ ಧಿಕ್ಕರಿಸಿದ್ರಿ, ಅವ್ರನ್ನ ಬೇಡ ಇವ್ರನ್ನ ಬೇಡ ಅಂದಿದ್ದಕ್ಕೆ ನೀವು ಓಡ್ರಪ್ಪ ನೀವೇನಾರ ಮಾಡ್ಕೊಳ್ಳಿ ಅಂತ ಹೋದ್ರು. ನೀವೇ ಒಂದು ಪ್ರತ್ಯೇಕ ಒಂದು ಸಂಘ ಮಾಡ್ಕೊಂಡ್ರು, ಅವ್ರಿಗೊಂದು ಸಂಘ ಮಾಡ್ಕೊಂಡ್ರು. ಮೈಸೂರಿನಲ್ಲಿ ಬಂದವ್ರು ಯಾರು 2 ಸಂಘ ಮಾಡಿ ಅಂತ ಹೇಳಿಲ್ಲ, ಒಟ್ಟಿಗೆರಿ ಅಂತ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಮಡಿವಾಳರನ್ನ ಎಬ್ಬಿಸಿದಂತ ವ್ಯಕ್ತಿ, ಮಡಿವಾಳರನ್ನ ಗುರುತಿಸಿದಂತ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಮಾನ್ಯ ನಂಜಪ್ಪನವರು. ರಾಜ್ಯಾಧ್ಯಕ್ಷಗೂ ನಾವು ಮನವರಿಕೆ ಮಾಡಿದೀವಿ, ರಾಜ್ಯ ಸಂಘಕ್ಕೂ ಮನವರಿಕೆ ಮಾಡಿದೀವಿ, ರವಿಕುಮಾರ್ಗೂ ಮನವರಿಕೆ ಮಾಡಿದ್ವಿ, ಗೌರವಾಧ್ಯಕ್ಷಗೂ ಮನೆ ಮಾಡಿದ್ವಿ. ಅಂದ್ರೆ ಯಾಕೆ ಹೇಳ್ತೀವಿ ಅಂದ್ರೆ ಒಂದು ಸ್ನೇಹ ಪಕ್ಕದಲ್ಲೂ ಹೇಳಿದೀವಿ, ಒಂದು ಏನ್ ಪ್ರೋಟೋಕಾಲ್ ಅಂತ ಕೊಟ್ಟಿದೀವಿ ಅವರಿಗೆ ಆ ಸ್ಥಾನಮಾನ ಅಂತ ಕೊಡು, ಎರಡಕ್ಕೂ ಸ್ಥಾನ ಕೇಳಿದ್ವಿ. ರಾಜ್ಯ ಸಂಘದ ಗೌರವ ಉಳಿಬೇಕು, ಜಿಲ್ಲಾ ಸಂಘದ ಗೌರವ ಉಳಿಬೇಕು, ಮಡವಾಳದ ಗೌರವ ಉಳಿಬೇಕು. ಯಾಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇದು ನೋಡ್ತಾ ಇದ್ದಾರೆ, ಅದನ್ನ ನೋಡಬಾರ್ದು ಅನ್ನೋ ನಮ್ಮ ಚಿಂತನೆ. ನಮ್ಮನೊಳಗೆ ಮುಗಿಲಿ, ಚೌಕಟ್ಟು ಮೀರು ಹೋಗ್ಬಾರ್ದು. ನಮಸ್ಕಾರ. ನಾವು ಧರ್ಮರಾಜ್ ಅಂದ್ಬಿಟ್ಟು KR ನಗರ ತಾಲೂಕಲ್ಲಿ ಕೆಲಸ ಮಾಡಿ ನಂತರದಲ್ಲಿ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಮಡಿವಾಳ ಸಂಘದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಿನ್ನೆ ತಾನೇ ಇತ್ತೀಚೆಗೆ ನಡೆದಂಥ ಈ ಹಗ್ಗ ಜಗ್ಗಾಟದಲ್ಲಿ ಸ್ವಲ್ಪ ನಮ್ಮ ಸಮಾಜಕ್ಕೆ ಏನೋ ಒಂದು ಬೇಸರ ತರೋ ವಿಚಾರ ಅಂದ್ಕೊತೀನಿ. ಏಕೆಂದರೆ ಮಾನ್ಯ ರವಿಕುಮಾರ್ ಅವರು ರಾಜ್ಯ ಸಂಘದ ನಿರ್ದೇಶಕರು ಹೌದು. ಅವರು ನಿರ್ದೇಶಕರಾಗಿ ರಾಜ್ಯ ಸಂಘಕ್ಕೆ ಹೋಗಬೇಕಾದ್ರೆ ಇನ್ಕ್ಲೂಡಿಂಗ್ ಅವ್ರ ಜೊತೆ ಮೈಸೂರು ಜಿಲ್ಲಾ ವ್ಯಾಪ್ತಿ ಒಳಗೆ ಯಾರ್ಯಾರು ಸಹಕಾರ ನೀಡಿ ಕಳಿಸ್ಕೊಟ್ರು ಅನ್ನೋದನ್ನು ಅವ್ರು ನೆನೆಸ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಏನು ರವಿಕುಮಾರ್ ಇದ್ದಾರೆ, ನಮಗೂ ತುಂಬ ಗೌರವ ಇದೆ. ರವಿಕುಮಾರ್ ಅವ್ರ ಮೇಲೆ ತುಂಬ ಗೌರವ ಇದೆ, ಸಮಾಜದ ಬಗ್ಗೆ ಕಾಳಜಿ ಇದೆ, ಚಿಂತನೆ ಇದೆ. ಬಟ್ ಅವರು ನಮ್ಮ ಮೈಸೂರು ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ರಾಜ್ಯ ಸಂಘಕ್ಕೆ ಶ್ರೀ ನಂಜಪ್ಪನವರು ರಾಜ್ಯಾಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದವರು. ಅವರು ನಿರ್ದೇಶಕರಾಗಿ ಆಯ್ಕೆ ಆಗೋದಕ್ಕೆ ಮೈಸೂರು ಜಿಲ್ಲಾ ಸಂಘದ ವತಿಯಿಂದ ನಾವೇನು ಆಲ್ರೆಡಿ ಈಗ ಇದ್ದೀವಿ, ಇಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಜೊತೆಗೆ ಜಿಲ್ಲಾ ಅಧ್ಯಕ್ಷರು ರವಿನಂದನ್ ಅವರು ಇವರುಗಳೆಲ್ಲ ಸೇರಿ ಆಯ್ಕೆ ಮಾಡಿ ಕಳಿಸ್ತಂತಿದ್ದು. ನಂತರದಲ್ಲಿ ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಬೇಕಾದ್ರೆ ಇನ್ಕ್ಲೂಡಿಂಗ್ ಏನು ರವಿಕುಮಾರ್ ಜೊತೆ ಚರ್ಚೆಗಳು ನಡೆದಿದೆ, ಯಾರ್ಯಾರು ನೆನ್ನೆ ಕುಂತಿದ್ರು
ಅಲ್ಲಿ ಯಾರು ಇದ್ದರೂ ರವಿಕುಮಾರ್ ಜೊತೆ ಇವಾಗ ಅವರಿಂದ ಯಾರಿದ್ದಾರೆ ಅನ್ನೋದು ನಾವು ತಿಳ್ಕೊಬೇಕು ಅಂತ ಈ ಮೂಲಕ ಹೇಳ್ತೀನಿ. ಹಾಗೆಯೇ ನಾವು ಈ ಮೈಸೂರು ಜಿಲ್ಲಾ ಸಂಘ ಅಥವಾ ತಾಲೂಕು ಸಂಘಗಳಲ್ಲಿ ಎರಡೆರಡು ಆಗ್ತಿದೆ ರಾಜ್ಯ ಸಂಘದ ಅಡಿನಿಂದ ಅಂತ ಹೇಳ್ತಿದಾರಲ್ಲ, ಅದೆಲ್ಲ ಸುಳ್ಳು ಮಾಹಿತಿ. ಇನ್ಕ್ಲೂಡಿಂಗ್ ಈಗ ರಾಜ್ಯ ಸಂಘದಲ್ಲಿ ಮಾನ್ಯ ನಂಜಪ್ಪನವರು ಅಧ್ಯಕ್ಷರಾಗಿ ಆಯ್ಕೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಡಿವಾಳರನ್ನ ಎಬ್ಬಿಸಿದಂಥ ವ್ಯಕ್ತಿ, ಮಡಿವಾಳರನ್ನ ಗುರುತಿಸಿದಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಮಾನ್ಯ ನಂಜಪ್ಪನವರು. ಇದುವರೆಗೆ ಅಲ್ಲಿವರೆಗೆ ನಂಜಪ್ಪನವರು ರಾಜ್ಯ ಸಂಘಕ್ಕೆ ಅಧ್ಯಕ್ಷರಾಗಿ ಬರೋದಕ್ಕಿಂತ ಮುನ್ನ ರಾಜ್ಯ ಸಂಘ ಇದೆ ಮಡಿವಾಳರಿಗೆ ಅನ್ನೋದೇ ಯಾರಿಗೂ ಕೂಡ ಇರಲಿಲ್ಲ. ಇನ್ಕ್ಲೂಡಿಂಗ್ ಏನು ಬೆಂಗಳೂರು ನ್ಯಾಷನಲ್ ಗ್ರೌಂಡಲ್ಲಿ ಸಮಾವೇಶ ಮಾಡಿದ್ರು, SC ಹೋರಾಟಗಳು ಮಾಡಿದ್ರು, ಕರ್ನಾಟಕ ರಾಜ್ಯದ ಮೂಲೆ ಜಿಲ್ಲೆಗಳಲ್ಲಿ ಹೋರಾಟಗಳ ಮಾಡಿದ್ರು, ಕೂಡಲ ಸಂಗಮದಲ್ಲಿ ಮಾಡಿದ್ರು, ಮೈಸೂರಲ್ಲಿ ಮಾಡಿದ್ರು. ಅಷ್ಟೆಲ್ಲ ಹೋರಾಟದ ಫಲವಾಗಿ ಇದೇ ನಮ್ಮ ರವಿನಂದನ್ ಅವರು ಯೂತ್ ಆರ್ಗನೈಸಿಂಗ್ ಅಧ್ಯಕ್ಷರು. ಆವಾಗಲೂ ಕೂಡ ಮೈಸೂರು ಜಿಲ್ಲಾ ಸಂಘದಲ್ಲಿ ಕಿತ್ಲಾಟಗಳೇ. ಇವರನ್ನು ಮುಖ್ಯ ನೇತೃತ್ವ ಕಂಬ ಇಟ್ಕೊಂಡು ಸಂಘಟನೆ ಮಾಡಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ರವಿನಂದನ್ ಅವರು ಮತ್ತು ಇನ್ಕ್ಲೂಡಿಂಗ್ ಮಡಿವಾಳ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಜಯಂತಿ ಘೋಷಣೆ ಆಯಿತು, ನಿಗಮ ಆಯಿತು. ಬಟ್ ಫರ್ದರು ಸಮಾಜನ ಈ ಮಟ್ಟಕ್ಕೆ ತರಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಎಲ್ರಿಗೂ ಹೋರಾಟ ಮಾಡೋ ಹುಚ್ಚಿದೆ. ಸಮಾಜನ ಎಬ್ಸಿದ್ದಾರೆ ಮಾನ್ಯ ನಂಜಪ್ಪನವರು. ಏನು ರವಿಕುಮಾರ್ ಅವ್ರನ್ನ ರಾಜ್ಯ ಸಂಘಕ್ಕೆ ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ಕೂಡ ನಮ್ಮನ್ನೆಲ್ಲ ಒಂದು ಸಲ ಮೀಟಿಂಗ್ ಮಾಡಿ ಜಿಲ್ಲಾ ಸಂಘದಲ್ಲಿ ನಮ್ಮ ಜಿಲ್ಲೆಯಿಂದ ಕಳಿಸ್ಕೊಂಡಂಥ ರವಿಕುಮಾರ್ಗೂ ಅವ್ರಿಗೂ ಸ್ವಲ್ಪ ಹಗ್ಗ ಜಗ್ಗಾಟ ಇದೆ. ಅದನ್ನು ನಾವೇ ರವಿಕುಮಾರ್ ಅವ್ರನ್ನ ರಾಜ್ಯ ಸಂಘದಡಿ ಕರ್ಕೊಂಡೋಗಿ ಚರ್ಚೆ ಮಾಡೋಣ ಅಂದ್ಕೊಂಡೆಲ್ಲ ಮಾತಾಡ್ಕೊಂಡಿದ್ವಿ. ನಮ್ಗೆ ಬೇಸರ ಆಗಿದೆ ಏನಂದರೆ ರಾಜ್ಯ ಸಂಘದಡಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಿನ್ನೆ ಏನು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ನಮ್ಮ ರಾಜ್ಯ ಸಂಘದ ಅಡಿನಲ್ಲಿ ಇರುವಂಥ ಸಂಘಗಳೇ ಅಲ್ಲ ಅವು. ನಮ್ಮ ಮನೆ ಅನ್ಯಾಯ ಆದರೆ ಬೇರೆಯವ್ರ ಮನೆಗೆ ನ್ಯಾಯ ಕೇಳೋಕ್ಕಾಗ್ತದ? ಹೌದಾ? ಹಂಗಾಗಿದೆ. ಈಗ ನಮಗೆ ಅದರಲ್ಲಿ ಬೇಸರ ಏನು? ನಮ್ಮ ಮನೆ ರೊಟ್ಟಿನ ಬೀದಿಲಿ ಕಿತ್ತಾಡೋದಂಥದ್ದು ಏನಿದೆ? ನಾವೇ ಬಗೆಹರಿಸ್ಕೊಬೋದಿತ್ತಲ್ವ? ತಪ್ಪು ಚರ್ಚೆ ಆಗ್ತಿತ್ತಲ್ವ? ಹಾಗೆ ನಮ್ಮ ರವಿಕುಮಾರ್ ಅವ್ರಿಗೂ ಹೇಳ್ತಿರೋದು ಈಗಲೂ ಕೂಡ, ನಾಳೆನೂ ಕೂಡ ನಮ್ಮ ರಾಜ್ಯ ಸಂಘದಲ್ಲಿ ನಂಜಪ್ಪವ್ರ ನೇತೃತ್ವದಲ್ಲಿ ಏನು ಕೆಲಸ ಮಾಡ್ತೀವಿ ಎಲ್ಲ ಹೋಗಿ ಅದನ್ನು ಬಗೆಹರಿಸ್ಕೊಳ್ಳೋಕೆ ಸಿದ್ಧರಿದ್ದೀವಿ. ಅವ್ರು ಬರಬೇಕಷ್ಟೇ. ಅವ್ರು ಬರಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಅವಶ್ಯಕತೆ ಇಲ್ಲ. ಬೆಂಗಳೂರಲ್ಲಿ ಒಂದು ದಿವಸ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ನಂತರದಲ್ಲಿ ಮೈಸೂರಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಬೇಸರ ಆಗಿದೆ. ಯಾಕೆಂದರೆ ನಮ್ಮದು ಸೂಕ್ಷ್ಮ ಸಮಾಜ. ಈ ಸೂಕ್ಷ್ಮ ಸಮಾಜದಲ್ಲಿ ನಾವುಗಳೇ ಅವ್ರ ಬಗ್ಗೆ ಅವಹೇಳನಕಾರಿ ಹೇಳ್ಕೊಂಡು ಹೋದಾಗ ನಮ್ಮ ಸಮಾಜಕ್ಕೆ ಡ್ಯಾಮೇಜ್ ಆಗ್ತದೆ. ಎಲ್ಲ ಒಗ್ಗಟ್ಟಾಗಿರಬೇಕು. ಇನ್ಕ್ಲೂಡಿಂಗು ಈಗ ನಮ್ಮ KR ತಾಲೂಕು ವಿಚಾರದಲ್ಲೇ ಹೇಳ್ತೀನಿ. ಈಗ ಆಯಿತು, ನಾವು ಹಾಲಿ ಅಧ್ಯಕ್ಷ ಕೆಲಸ ಮಾಡಿದ್ವಿ, ನಂತರದಲ್ಲಿ ಆಯಿತು ನಾವು ಬಿಟ್ಟು ಬಂದ್ವಿ, ಮಾಡಿರಿ ಅಂತ ಹೇಳಿದ್ವಿ. ಮಾಡಾದ್ಮೇಲೆ ನಾನು ಅಧ್ಯಕ್ಷ ಆಗಿದ್ದಾಗ ನನಗೇ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರೋಂಥ ವ್ಯಕ್ತಿ ಈಗ ಅವ್ರು ಮಡಿವಾಳ್ರೆಲ್ಲ ನಾನು ಹೆಂಗೆ ಜಯಂತಿ ಕರೆಯೋಣ, ಸಮಾವೇಶ ಕರೆಯೋಣ ಅಂತ ಕೇಳ್ತಾರಲ್ಲ, ಅವರು ಆ ವ್ಯಕ್ತಿನ ನಾವು ಏನಂತ ತಿಳ್ಕೊಬಹುದು? ನಮ್ಮನ್ನೇ. ನಾನು ಅಧ್ಯಕ್ಷ ಆಗಿ ನನ್ನ ಅಡಿನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ 2 ವರ್ಷ 3 ವರ್ಷ, ನಂತರದಲ್ಲೇ ಆತನೇ ಅಧ್ಯಕ್ಷ ಆಗಿ 7 ವರ್ಷದಿಂದ ಅಧ್ಯಕ್ಷನೇ ಮಾಡ್ತಿದ್ದಾರೆ ಅಂತಾರೆ. ಮಾಡ್ಕೊಳ್ಳಿ, ಸಾಯೋವರೆಗೂ ಅವರೇ ಮಾಡ್ಕೊಳ್ಳಿ, ನೋ ಅಬ್ಜೆಕ್ಷನ್. ಬಟ್ ನಾನು ಜಿಲ್ಲಾ ಸಂಘದ ತಾಲೂಕು ಸಂಘದ ಅಧ್ಯಕ್ಷ ಆಗಿ ನನ್ನ ಅಡಿನಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾಗ ನಾನು ಮಡಿವಾಳ ಆಗಿದ್ನ ಬೇರೆ ಏನಾರು ಆಗಿದ್ನ? ಅದೇ ನನ್ನ ಅಡಿನಲ್ಲಿ ಕೆಲಸ ಮಾಡಿದೆ. ಇವತ್ತು ನಿನ್ನೆ ಚರ್ಚೆಗಳು ಮಾಡಿದಾಗ ನಿನ್ನೆ ಕರೆದಿರೋದೇನು? ಮೊದಲು ಚರ್ಚೆ, ನಂತರ ಪತ್ರಿಕಾಗೋಷ್ಠಿ. ಚರ್ಚೆ ಯಾಕೆ ಮಾಡಿಲ್ಲ? ಡೈರೆಕ್ಟಾಗಿ ಪತ್ರಿಕಾಗೋಷ್ಠಿಗೆ ಹೋಗ್ಬೇಕಿತ್ತು. ನಮ್ಮ ಸಮಾಜದ ವಿಚಾರ ಅಲ್ವಾ? ನಾವೆಲ್ಲ ಮಡಿವಾಳ್ರಲ್ವ? ಸಣ್ಣ ಪುಟ್ಟ ತಪ್ಪು ಎಲ್ಲ ಸಮಾಜದಲ್ಲೂ ಆಗ್ತದೆ. ಅದನ್ನು ನಾವುಗಳು ಕುಂತ್ಕೊಂಡು ಸರಿಪಡಿಸ್ಕೋಬೇಕು. ಈ ವಿಚಾರದಲ್ಲಿ ನಾನು ಇನ್ಕ್ಲೂಡಿಂಗ್ ಫೈನಲ್ ಆಗಿ ಹೇಳೋ ವಿಚಾರ ಏನಂದರೆ, ರಾಜ್ಯ ಸಂಘದಿಂದ ನಂಜಪ್ಪನವರು ಅಂತ ಆಯ್ಕೆಯಾಗಿ ಬಂದರು. ನಾವು 15 ವರ್ಷದಿಂದ ನಮ್ಮ ಮೇಡಮ್ ಇದ್ದಾರೆ, ಎಲ್ಲರೂ ಸಂಘಟನೆಯಲ್ಲಿ ಇದ್ದೀವಿ. ರಾಜ್ಯಾಧ್ಯಕ್ಷರು ಬಂದ ನಂತರದಲ್ಲೇ ಮಡಿವಾಳರು ಎಬ್ಬಿ ಹುಚ್ಚೆಬ್ಬೇಕಾರೆ ನಂಜಪ್ಪನವ್ರು ಬಂದಾಗಲೇ ಮಡಿವಾಳರು ಅಂತ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದು, ಮಡಿವಾಳರು ಅಂತ ಮೀಡಿಯಾ ಮುಂದೆ ಬರೋದಕ್ಕೆ ಕಾರಣಕರ್ತರಾಗಿದ್ದು ಮಾನ್ಯ ನಂಜಪ್ಪನವರು. ರವಿಕುಮಾರ್ ಕೊಡುಗೆ ಏನಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟು ಸಂಘಟನೆ ಸಮಾಜ ಅಂದಾಗ ಬಂದು ನಿಂತ್ಕೊಂಡು ಅವ್ರ ಕೈಲಾಗಿದ್ದೋ ಸೇವೆಗಳು, ವಾಹನದ ವ್ಯವಸ್ಥೆ ಅವು ಏನೋ ಮಾಡ್ತಿದ್ರು, ಸಂತೋಷ. ಸಮಾಜಕ್ಕೆ ಸಹಕಾರ ಕೊಡ್ತಿದ್ರು, ಸಂತೋಷ. ಬಟ್ ಸಮಾಜದೊಳಗಡೆ ಸಹಕಾರ ಕೊಟ್ಕೊಂಡು ಸಮಾಜನ ಎಬ್ಬಿಸ್ಬೇಕು ಅಂತ ಬಂದವರು ಸಮಾಜನ ಬೀದಿಗೆ ತಂದು ನಿಲ್ಲಿಸಿದಾಗ ಬೇಲಿನೇ ಹೊಲ ಮೇಯ್ತಾ ಇದೆ ಅನ್ನೋ ಲೆಕ್ಕಾಚಾರ. ನಾವು ರಾಜ್ಯ ಸಂಘಕ್ಕೆ ಯಾಕೆ ಕಳಿಸ್ತೇವೆ ರವಿಕುಮಾರ್ನ? ಜಿಲ್ಲಾ ಸಂಘದ ಒಬ್ಬ ಮೀಡಿಯೇಟ್ರಾಗಿ ಕಳಿಸ್ಕೊಟ್ವಿ ಅಲ್ಲಿಗೆ. ಯಾರು ಕಳಿಸ್ಕೊಟ್ಟಿದ್ದೋ? ನಾವು. ಅವ್ರು ಯಾರ ಜೊತೆ ಕೂತವ್ರೆ? ನಾವು ಅಷ್ಟೇ ಮಾಡಬೇಕಾಗ್ತದೆ. ನಾವು ಇನ್ನೊಂದ್ಸಲಿ ಒಂದು ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ರಾಜ್ಯ ಸಂಘದ ಅಡಿನಲ್ಲಿ ಬಂದು ಅವ್ರದ್ದೇನು ಸಮಸ್ಯೆ ಇದೆ ಬಗೆಹರಿಸ್ಕೋಬೋದು. ಇಲ್ಲಾಂದ್ರೆ ನಮಗೂ ಅವಶ್ಯಕತೆ ಇಲ್ಲ. ಹೌದಲ್ವೇ? ನಾವು ಧರ್ಮರಾಜ್ ಅಂದ್ಬಿಟ್ಟು, ನಮ್ಮ KR ಧರ್ಮರಾಜ್ ಅಂದ್ಬಿಟ್ಟು. ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಹೇಳ್ತಿರೋದೇನೆಂದರೆ,
ನಮ್ಮ ಮೈಸೂರು ಜಿಲ್ಲಾ ವ್ಯಾಪ್ತಿನಲ್ಲಿ, ಬೇರೆ ಜಿಲ್ಲೆ ನನಗೆ ಗೊತ್ತಿಲ್ಲ, ನಮ್ಮ ಮಡಿವಾಳರು ಕೆಲವು ಲೀಡರ್ಸ್ಗಳು ಯಾವಾಗ ಎದ್ದೇಳ್ತಾರೆ ಅಂದರೆ ಜಯಂತಿ ಬರ್ತಾದೆ ಅಂದಾಗ ಮಾತ್ರ ಎದ್ದೇಳ್ತಾರೆ. ಜಯಂತಿ ಮುಗಿದ 2 ದಿವಸ ಆದಮೇಲೆ ಮಲಗಿಬಿಡ್ತಾರೆ, ನೆಕ್ಸ್ಟ್ ಜಯಂತಿಗೆ ಬರ್ತಾರೆ. ಅಂಥ ಲೀಡರ್ಸ್ ಇದ್ದಾರೆ. ಒಂದು ಕಡೆ ಏನು ಆಡಳಿತ ಮಾಡ್ತಿದೆ, ಆಡಳಿತ ಪಕ್ಷದಿಂದ ನಮ್ಮ ಸೂಕ್ಷ್ಮ ಸಮಾಜಕ್ಕೆ ಅನ್ಯಾಯ, ರಾಜ್ಯದಲ್ಲಿ ಏನೇ ಸಹಕಾರಗಳು ಸಿಗಲಿ ಅಥವಾ ರಾಜ್ಯದಿಂದ ಏನೇ ಅನುಕೂಲಗಳು ಸಿಗ್ತಾ ಇಲ್ಲ ನಮ್ಮ ಸಮಾಜಕ್ಕೆ. ಒಂದು ಜೊತೆಗೆ ನಮ್ಮ ಸಮಾಜದ ಕೆಲವು ಲೀಡರ್ಸ್ ಅವ್ರು ಏನಕ್ಕೆ ಬಂದಿದ್ದಾರೆ ಅಂದರೆ, ಅವ್ರು ನಾನು ಅನ್ಕೋತೀನಿ, ನನಗೇನೋ ಮನಸ್ಸಿಗೆ ತೋಚ್ತದೆ, ಅವ್ರ ಜೀವನೋಪಾಯಕ್ಕೆ ಸಮಾಜದ ಹೆಸರು ಹೇಳ್ಕೊಂಡು ಬರ್ತಾರೆ ಅನ್ನೋ ಅನಿಸುತ್ತೆ. ಖಂಡಿತ ಆ ಥರ ಬೇಜಾರಾಗ್ತಿದೆ. ನಾನು ದಯಮಾಡಿ ಈ ಮೂಲಕ ಕೇಳ್ಕೊತಿರೋದು, ಅವರು ಲೀಡರ್ಸ್ ಆಗಬೇಕು ಅಂದರೆ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವದ ನಡೆಯಲ್ಲಿ ಗ್ರಾಮ ಪಂಚಾಯತಿ ಇದೆ, ZP ಇದೆ, ಜಿಲ್ಲಾ ಪಂಚಾಯತಿ ಇದೆ, MLA ಇದೆ, MP ಇದೆ, ಹಣ ಖರ್ಚು ಮಾಡಿ ಗೆಲ್ಲಿ ಬನ್ನಿ ನಮ್ಮ ಸಮಾಜಕ್ಕೆ ಸಹಕಾರ ಮಾಡಿ. ಏನೂ 3 ಪೈಸೆ ಸಹಕಾರ ಇಲ್ಲದೇ ಸ್ವಾಮಿ ಮೀಡಿಯಾ ಮುಂದೆ ಕೂತ್ಕೊಬಿಟ್ಟು ಸಮಾಜದಿಂದನೇ ಬಲಿಪಶು ಮಾಡ್ತಿದ್ದೀರಲ್ಲ, ನಮಗೆ ಬೇಜಾರಾಗಲ್ವ ಸರ್? ಸಮಾಜದಿಂದನೇ ಅನ್ಯಾಯ. ಈ ಸಮಾಜದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ, ಸಮಾಜ ಗುರುತಿಸ್ತಿದ್ದಾನೆ, ಸಹಕಾರ ಕೊಡಿ, ಆಗಲ್ವಾ? ಮನೇಲಿ ಇದ್ಬಿಡಿ ಸ್ವಾಮಿ, ನಿಮ್ಮ ಮನೆ ನೀವು ನೋಡ್ಕೊಂಡಿರಿ. ಮಡಿವಾಳ ಒಬ್ಬ ಕಡೆ ಮಡಿವಾಳ, ಒಂದು ಗ್ರಾಮದಲ್ಲಿ 4 ಮನೆ ಇರ್ತದೆ, ಒಬ್ಬ ಸತ್ರೆ ಅವನು ಪೂರ್ವ ಬಡವನಾಗಿರ್ತಾನೆ. ಇಂಥ ಲೀಡರ್ಸ್ ಹೋಗಿ ಅವ್ರಿಗೋಗಿ ಸಾಂತ್ವನ ಹೇಳಿದ್ದಾರೆ ಯಾವತ್ತಾರ ಒಂದು ದಿವಸ? ಏನಾರು ಒಂದು ಅನ್ಯಾಯ ಅಥವಾ ಒಂದು ದೌರ್ಜನ್ಯ ಆಯಿತು, ಅವ್ರುಗಳಿಗೆ ಹೋಗಿ ಇವ್ರ ಕಡೆಯಿಂದ ಇವ್ರ ವತಿಯಿಂದ ಒಂದಿಷ್ಟು ಸಹಾಯ ಮಾಡಿದಾರ? ಅದೇ ನಮ್ಮ ರಾಜ್ಯ ಸಂಘ ಜಿಲ್ಲಾ ಸಂಘ ಮಾಡಿದ್ವಿ, ಇನ್ಕ್ಲೂಡಿಂಗ್ ವಿಟ್ನೆಸ್ ಸಮೇತ ಕೊಡ್ತೀವಿ. ಕೊಡಲಿ ಇವರು ಅಲ್ವಾ? ಅಷ್ಟಿದ ಮೇಲೆ ನಾನು ಹೇಳೋದು ಇಷ್ಟೇ, ನಾನು ಒಬ್ಬ ಮಡಿವಾಳನಾಗಿ ಮಡಿವಾಳರಿಂದನೇ ಅನ್ಯಾಯ ಆಗೋದು ಬೇಡ. ನಮ್ಮ ಏನು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಅಥವಾ ಇತರೆ ಪಕ್ಷದಲ್ಲಿ ಬೆಳೆದಿರೋವಂಥ ನಮ್ಮ ಸಮಾಜದ ಲೀಡರ್ಸ್ಗಳಾಗಲಿ, ಇಂಥ ಲೀಡರ್ಸ್ಗಳನ್ನ ಯಾವ ಥರ ಲೀಡರ್ಸ್ಗಳನ್ನ ಈ ಥರ ಲೀಡರ್ಸ್ಗಳನ್ನ ಸ್ವಲ್ಪ ದೂರ ಇಟ್ಟರೆ ಅಥವಾ ಹಿಂದ್ಗಡೆ ಬಿಟ್ಕೊಳ್ಳೋದ ನಿಲ್ಲಿಸಿದ್ರೆ ಅವ್ರುಗಳಿಗೆ ಒಳ್ಳೆಯದು ಅಂತ ನಾನು ಹೇಳ್ತಾ, ದಯಮಾಡಿ ನಮ್ಮ ಸಮಾಜದಿಂದನೇ ಕೆಲವು ಮುಖಂಡರುಗಳಿಂದ ಸಮಾಜಕ್ಕೆ ದೌರ್ಜನ್ಯ ಆಗ್ತಿದೆ, ಅಂಥವರು ಕೈ ಮುಗಿದು ಕೇಳ್ಕೊತಿದ್ದೀನಿ, ದಯಮಾಡಿ ನಿಮ್ಮ ಮನೆ ನೀವು ನೋಡ್ಕೊಳ್ಳಿ ಸ್ವಾಮಿ, ಸಮಾಜ ನೋಡಬೇಡಿ. ಅವ್ರು ಅವ್ರು ಐರನ್ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ, ನಮಗೆ ಲೀಡರ್ ಅವಶ್ಯಕತೆ ಇಲ್ಲ, ಲೀಡರ್ ಅವ್ರ ಜೊತೆ ನಾವು ಕೆಲಸ ಮಾಡ್ತಿದ್ವಿ. ನನ್ನ ಹೆಸರು ದಾಕ್ಷಾಯಿಣಿ FF ವೆಂಕಟೇಶ್ ಅಂತ, KR ನಗರ. ನಾನು ಲಾಲ್ದೇವನಹಳ್ಳಿ ಗ್ರಾಮ ಪಂಚಾಯಿತಿ 2 ಬಾರಿ ಅಧ್ಯಕ್ಷರಾಗಿದ್ದೀನಿ ಮತ್ತು ಈಗ JDS ಅಲ್ಲಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನನ್ನನ್ನು. ನಾನು ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷೆಯಾಗಿ 6-7 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಈಗ ವಿಷಯ ಏನು ಅಂತಂದರೆ, ರವಿಕುಮಾರ್ ಸಾರು ನಮಗೆ ತುಂಬ ಬೇಕಾದವರೇ. ಹಾಗೆ ಹಾಸನ ಡಿಸ್ಟಿಕ್ ಅವರು ಸಾಲದಕ್ಕೆ ನಮಗೆ ರಿಲೇಟಿವ್ ಹೌದು. ಅವರು ನಮಗೆ ಅವ್ರ ಮೇಲೆ ಯಾವುದೇ ಥರದ ಲೋಪದೋಷ ಇಲ್ಲ. ಈಗ ಆಯಿತು, ನಾನು ಒಂದು ಜಿಲ್ಲಾಧ್ಯಕ್ಷೆ ಆಗಿದೆ, ನಂಜಪ್ಪನವರು ನಮಗೆ ಅವ್ರಿಗೆ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಏನು ಬಂದಿದೆಯೋ ಅಂತ ನಮಗೆ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಾದಾಗ ನಮಗೊಂದು ಮಾತು ಕರೆದೇ ಅವ್ರು ಮಾತಾಡ್ಸ್ಬೋದಿತ್ತು, ಮೇಡಮ್ ಹಿಂಗಾಗಿದೆ, ಏನು ವಿಷಯ ನೋಡಿ, ಮಹಿಳಾ ದೌರ್ಜನ್ಯ ಅಂತ ಒಂದು ನನಗೆ ವಾಟ್ಸಪ್ಪಲ್ಲಿ ಬಂತು. ಮಹಿಳಾ ದೌರ್ಜನ್ಯ ಅಂದರೆ ಎಷ್ಟರ ಮಟ್ಟಿಗೆ ಸರಿ, ಯಾವುದ್ರ ಬಗ್ಗೆ ಮಹಿಳಾ ದೌರ್ಜನ್ಯ ಅಂತ ಕೊಟ್ಟರೆ ಹಲವಾರು ಪದಗಳು ಬರುತ್ತೆ ಮಹಿಳಾ ದೌರ್ಜನ್ಯದಲ್ಲಿ. ಆ ದೌರ್ಜನ್ಯ ಅನ್ನೋದು ಪದನ ಇವ್ರು ಏನಕ್ಕೆ ಅದನ್ನು ಬಳಸಿದ್ರು ಅಂತ ನನ್ನ ಪ್ರಶ್ನೆ. ದೌರ್ಜನ್ಯದ ಬಗ್ಗೆ ಮಾತಾಡೋದಕ್ಕಿಂತ ನಂಜಪ್ಪನವರು ರವಿಕುಮಾರು ತುಂಬ ಆತ್ಮೀಯವಾಗಿ ಇದ್ದು ಕೆಲಸ ಮಾಡಿದವರು. ಮತ್ತು ನಮ್ಮ ಜಿಲ್ಲಾ ಸಂಘ ಸರ್ ಇಲ್ಲಿಂದ ನಾವು ವೋಟ್ ಹಾಕಿ ನಮ್ಮ ನಿರ್ದೇಶಕರು ಮಾಡಿ ರವಿಕುಮಾರ್ ಸರ್ನ ಕಳಿಸ್ಕೊಟ್ಟು, ನಮ್ಮನ್ನು ಒಂದು ಸರಿ ಕೂರಿಸಿ ಯಾಕೆ ಮಾತಾಡಲಿಲ್ಲ ರವಿಕುಮಾರ್ ಸರ್ ಅಂತ ನನ್ನ ಒಂದು ಪ್ರಶ್ನೆ. ಮೊನ್ನೆ ಯಾರೋ ಫೋನ್ ಮಾಡಿದ್ರು ಬೇರೆ ತಾಲೂಕಿನವರು, ಬಂದಿಲ್ವಲ್ಲ ಅಧ್ಯಕ್ಷ ನೀವು ಅಂದರು. ಎಲ್ಲಿಗೆ ಅಂದೆ, ರವಿಕುಮಾರ್ ಅವರು ಮೀಟಿಂಗ್ ಕರೆದಿದ್ದಾರೆ ಅಂದರು. ಯಾಕೆ ನನಗೆ ಗೊತ್ತಿಲ್ವಲ್ಲ, ರವಿಕುಮಾರ್ ಏನಕ್ಕೆ ನನ್ನನ್ನು ಕರೀಲಿಲ್ಲ ಅಂತ ನಾನು ಕೇಳಿದೆ. ಈ ವಿಷಯ ನನಗೆ ಏನೋ ಗೊತ್ತಿಲ್ಲ, ನಮ್ಮನ್ನು ಮೀಟಿಂಗ್ ಕರೆದಿದ್ದಾರೆ ಅಂದರು. ಕರೆದಿಲ್ಲ ಬಿಡಿ, ಅದೇನು ಮಾತಾಡಿ ಅಂತಂದೆ. ಮತ್ತು ಆ ಪಾರ್ಟಿಗೆ ನಾನು ಫೋನ್ ಮಾಡಿದೆ, ಅವ್ರು ಫೋನ್ ತೆಗಿಲಿಲ್ಲ. ವಿಷಯ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನಾನು ಜಿಲ್ಲಾ ಸಂಘದಲ್ಲಿ ಇರೋದ್ರಿಂದ ಬನ್ನಿ ಮೇಡಮ್ ಮೀಟಿಂಗ್ ಇದೆ ಅಂದರು. ನಾವು ಯಾವಾಗಲೂ ಜಲದರ್ಶಿನಿಲಿ ಮೀಟಿಂಗ್ ಕರಿತಿದ್ರು, ಏನೋ ಮೀಟಿಂಗ್ ಇದೆಯೇನೋ ಅಂತ ಬಂದಾಗ ಇಲ್ಲಿ ವಿಷಯ ನನಗೆ ಹಿಂಗೆಲ್ಲ ಸಣ್ಣ ಪುಟ್ಟ ವಿಷಯಗಳು ಹಿಂಗೆಲ್ಲ ಬಂದಿದೆ ಮೇಡಮ್ ಅಂತ ಹೇಳಿದ್ರು. ನಾನೊಂದು ಅಧ್ಯಕ್ಷೆಯಾಗಿ ನನಗೆ ಯಾಕೆ ತಿಳಿಸ್ಲಿಲ್ಲ? ನಮ್ಮ ಒಂದು ಸಮಾಜನ ಈ ಥರ ಬೀದಿಗೆ ಎಳೆಯೋದು ಅಂದರೆ ಎಷ್ಟರ ಮಟ್ಟಿಗೆ ಸರಿ ಸರ್? ನೀವು ಒಂದು ನಿರ್ದೇಶಕರಾಗಿದ್ದೀರ,
ಇದ್ದೀರಾ, ಮತ್ತು ಎಲ್ಲದಕ್ಕೂ ನಮ್ಮನ್ನು ಗೌರವಿಸ್ತಿದ್ರಿ. ಇವತ್ತವರೆಗೂ ನಮ್ಮ ಬಗ್ಗೆ ನಿಮಗೂ ಗೌರವ ಇದೆ. ನಂಜಪ್ಪನವರಾಗಲಿ ನಮ್ಗೆ ಯಾವುದೇ ಥರದ ಇವತ್ತವರೆಗೂ ಅಗೌರವದಲ್ಲಿ ನಡ್ಕೊಂಡಿಲ್ಲ. ಗೌರವದಲ್ಲೇ ಇವತ್ತು ನಂಜಪ್ಪನವ್ರು ನಡ್ಕೊಂಡವ್ರೆ. ನಂಜಪ್ಪನವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳಾಗಿರೋದು, ನಮ್ಮ ಮಡಿವಾಳ ಸಮಾಜ ಅಂತ ನಾವು ಇವತ್ತು ಮುಂದೆ ಬಂದಿದ್ದೀವಿ, ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ನಂಜಪ್ಪನವರೇ ಕಾರಣ ಅಂತ ನಾನು ಅವ್ರಿಗೆ ಒನ್ಸ್ ಅಗೇನ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಆಲ್ಟ್ಲಿ ಫುಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವ್ರಿಗೆ. ಯಾಕೆ ಅಂದರೆ ನಮಗೆ ಒಂದು ಈ ಸಮಾಜದಲ್ಲಿ ಘೋಷಣೆ ಮಾಡಿದ್ರಲ್ಲ ಮಡಿವಾಳ ಜಯಂತಿ ಕಾರ್ಯಕ್ರಮನ, ಅದು ನಂಜಪ್ಪನವರ ನೇತೃತ್ವದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಘೋಷಣೆ ಮಾಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಅನಿಸ್ತಿದೆ. ಹಾಗಾಗಿ ನಮ್ಮ ಮಡಿವಾಳ ಸಮಾಜದಲ್ಲಿ ಇವತ್ತು ಮಡಿವಾಳ ಜಯಂತಿ ಕಾರ್ಯಕ್ರಮ ಇತ್ತಲ್ಲ, ಯಾವ್ಯಾವ ಊರಿನಲ್ಲಿ ಮಾಡಿದ್ದೀರಿ ಸರ್ ನೀವು? ದೊಡ್ಡ ಕಾರ್ಯಕ್ರಮಗಳ ಮಾಡಿ. ಫಸ್ಟು ನಮ್ಮ ತಾಲೂಕು ಅಧ್ಯಕ್ಷ ಸಿದ್ದರಕೊಪ್ಪಲು ಕುಮಾರ್ ಇದ್ದಾರಲ್ಲ, ಅವ್ರಿಗೆ ಹೇಳಿದೆ, ತಾಲೂಕಲ್ಲಿ ಒಂದೇ ಒಂದು ವಿಚಾರನ ಪಂಚಾಯತಿಗಾಗಲಿ ಸ್ಕೂಲ್ಗಾಗಲಿ ಬಂದಿರಲಿಲ್ಲ. ನೀವು ತಾಲೂಕು ಅಧ್ಯಕ್ಷರು ಏನು ಮಾಡ್ತಾಯಿದ್ದೀರಿ, ಏನು ಕೇಳಿಲ್ಲ ಅಂತ ಅವ್ರನ್ನ ಪ್ರಶ್ನೆ ಮಾಡಿದೆ. ಯಾಕೆ ಮಾಡಲಿಲ್ಲ ಇವರು? ಆವಾಗ ಇಲ್ಲ ಮಾತಾಡಿದೆ, ತಹಶೀಲ್ದಾರಿಗೆ ಮಾಡಿಕೊಡ್ತಾರೆ, ಎಲ್ಲ ಕಳಿಸಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಶಾಲಾ ಕಚೇರಿಗಳಲ್ಲಿ ನಾವು ಮಡಿವಾಳ ಜಯಂತಿ ಒಂದು ಘೋಷಣೆಯಾಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಸರ್. ಈ ಸಣ್ಣ ಪುಟ್ಟದ್ದೆಲ್ಲ ಬೀದಿಗೆ ತಂದು ನಮ್ಮನ್ನು ಬೀದಿ ನಾಯಿಗಳು ಅಂತಾರೆ ಜನಗಳು. ಇದನ್ನು ಯಾವುದೇ ಕಾರಣಕ್ಕೂ ಈ ನಮ್ಮ ಸಮಾಜನ ಬೀದಿಗೆ ತರಬೇಡಿ. ನಮ್ಮ ಕೆಲಸಗಳೇನಿದೆ ಒಗ್ಗಟ್ಟಲ್ಲಿ ಕೂತ್ಕೊಂಡು, ಒಗ್ಗಟ್ಟಲ್ಲಿ ಬಲವಿದೆ ಅಂತ ಒಗ್ಗಟ್ಟಲ್ಲಿ ಮಾಡ್ಕೋಗೋಣ. ಏನೇ ತಪ್ಪಿದ್ರಿ ನಂಜಪ್ಪನವ್ರನ್ನ ಕೇಳ್ತೀನಿ, ಬನ್ನಿ. ನನಗೆ ಕೇಳಕ್ಕೆ ಹಕ್ಕಿಲ್ವಾ? ನಾನು ಒಂದು ಜಿಲ್ಲಾಧ್ಯಕ್ಷೆ. ಏನಾಗಿದೆ, ಯಾತಕ್ಕೋಸ್ಕರ ನಿಮಗೆ ಮಧ್ಯೆ ಭಿನ್ನಾಭಿಪ್ರಾಯ ಬಂತು? ಬನ್ನಿ ಸರ್, ರವಿಕುಮಾರ್ ಸರ್ ಬನ್ನಿ, ನನ್ನನ್ನು ಮಾತಾಡಿಸಿ, ಏನಾಗಿದೆ ಅಂತ ಹೇಳಿ, ನಾನು ಮಾತಾಡ್ತೀನಿ. ಮಹಿಳಾ ದೌರ್ಜನ್ಯ ಏನಾಗಿದೆ ಹೇಳಿ, ನಾನು ಮಾತಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅಲ್ಲ ಮಾತಾಡೋಣ ಸರ್. ಈಗ ಏನಿದೆ ಒಂದ್ಸರಿ ಅವ್ರನ್ನ ಕರೆದು ಕೂರಿಸಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವೆಲ್ಲ ಜಿಲ್ಲಾ ಟೀಮ್ ಇದೆಯಲ್ಲ, ಇವಾಗೆಲ್ಲ ನಾವು ಬಂದಿದ್ದೀವಲ್ಲ, ನಾವೆಲ್ಲ ರವಿಕುಮಾರ್ ಸರ್ನೇ ಕರೆದು ಮಾತಾಡಬೇಕು ಅಂತ ಎಲ್ಲ ಮಾತಾಡಿದ್ದೀವಿ. ಅವ್ರನ್ನೇನು ಬಿಡಬೇಕು ಅನ್ನೋದು ನಮ್ಮ ಮನಸ್ಥಿತಿಲಿ ಇಲ್ಲ. ಒಂದ್ಸರಿ ಇದು ರಾಜ್ಯಾಧ್ಯಕ್ಷರು ಮತ್ತು ರವಿಕುಮಾರ್ ಸರ್ನ ಕೂರಿಸಿ ಮಾತಾಡ್ತೀವಿ. ಅದಕ್ಕೇನಾದರೂ ಆಗಲಿಲ್ಲ ಅಂತಂದಾಗ ಇನ್ನು ಅವ್ರ ಇಷ್ಟ ನಮ್ಮ ಇಷ್ಟ ಅಂತೀವಿ. ನಮಗೆ ರವಿಕುಮಾರ್ ಅವರು 2017ರಲ್ಲಿ ಜಯಂತಿ ಇದರಲ್ಲಿ ಭಾಳ ಬಸ್ಸು ವ್ಯವಸ್ಥೆ ಎಲ್ಲ ಮಾಡ್ತಿದ್ರು. ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಅಂತ ನಾವು ಸುಧಾ ಅವ್ರನ್ನ ಭಾವಿಸಿದ್ದೋ. ಬಟ್ ನಾವು ಅವತ್ತಿಂದ ಜಿಲ್ಲಾ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿವಿ. ಮತ್ತು ರಾಜ್ಯಾಧ್ಯಕ್ಷರು ಇವತ್ತು ಜಯಂತಿ ಆಚರಣೆ ಮಾಡಬೇಕು ಅಂದರೆ ನಾವು ರಾಜ್ಯಾಧ್ಯಕ್ಷರೇ ಕಾರಣ. ಅವತ್ತು ನಮ್ಮ ಮೈಸೂರಲ್ಲಿ ಸಿದ್ದರಾಮಯ್ಯವರು ಘೋಷಣೆ ಮಾಡ್ಬೇಕಾದ್ರೆ ರಾಜ್ಯಾಧ್ಯಕ್ಷರು ಅವತ್ತು ನಮ್ಮ ಮೈಸೂರಲ್ಲೇ ಘೋಷಣೆ ಮಾಡಿಸಿದ್ರು. ಅದರಿಂದ ರಾಜ್ಯಾಧ್ಯಕ್ಷರು ಮಡಿವಾಳ ಜನಾಂಗದವ್ರನ್ನ ಗುರ್ತಿಸಿದ್ದೇ ಈಗ ಹೇಳಬೇಕು ಅಂದರೆ ನಮ್ಮ ರಾಜ್ಯಾಧ್ಯಕ್ಷರೇ ನಂಜಪ್ಪರು. ಆದರೆ ನಾವು ಒಂದು ಸಲ ಜಯಂತಿ ನಾವು 1ನೇ ತಾರೀಕು ನಾವು ಹುಣಸೂರು ತಾಲೂಕಲ್ಲಿ 10ನೇ ತಾರೀಕು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೈಸೂರು ಜಿಲ್ಲೆಗೆ ಬರೋಣ ಅಂದ್ಬಿಟ್ಟು ನಾನು ಬಂದೆ. ಬಟ್ ಆಗ ಅವ್ರಿಗೂ ಇವ್ರಿಗೂ ಘರ್ಷಣೆ ಆಗಿದ್ದನ್ನ ನಾನೇ ವಿಚಾರಿಸಿದಾಗ ಅವರು ಹಂಗೆ ಹಿಂಗೆ ಅದು ಇದು ಅಂತ ಹೇಳಿದ್ರು. ನಾನು ಹೇಳಿದೆ ಆಗ, ಇಲ್ಲ ಇದೆಲ್ಲ ಸರಿಯಾಗಲ್ಲ, ಒಂದು ಮೀಟಿಂಗ್ ಕರೀರಿ, ಎಲ್ಲ ಬಗೆಹರಿಸೋಣ ಅಂತ ಮಾತಾಡ್ದು. ಅದೇ ರೀತಿ ಅವರು 10ನೇ ತಾರೀಕು ನಮಗೆ ಒಂದು ಫೋನ್ ಮಾಡಿದ್ರು. ನಾನು ಮೈಸೂರಿಗೆ ಬಂದಿದ್ದೆ. ಅವಾಗ ಹೋದೆ, ಅವರು ಲೆಕ್ಕಪತ್ರ ನಮ್ಮ ನಾಗೇಶವರು ಲೆಕ್ಕಪತ್ರ ಅವರು ಜಯಂತಿ ಬಗ್ಗೆದು ಎಲ್ಲ ಕ್ಲಿಯರ್ ಮಾಡಿದ್ರು. ಆಗ ಹೊರಗಡೆ ಇದ್ದೆ. ಆಮೇಲೆ ಮತ್ತೆ ನಾನು ಬಂದೆ ಒಳಗಡೆ. ಯಾಕೆಂದರೆ ಅದು ಅವ್ರ ತಾಲೂಕದ್ದು ಖರ್ಚು ವೆಚ್ಚ ಅವೆಲ್ಲ ಮಾತಾಡ್ತಿದ್ರು. ನನಗೂ ವ್ಯವಹಾರಗಳು ಬೇರೆಗಳಿದ್ದು ಫೋನು ಅವೆಲ್ಲ ಮಾತಾಡ್ಕೊಂಡು ಬಂದಾಗ ಅವ್ರು ಏನಂತ ಹೇಳಿದ್ರು ಅಂದರೆ, ಈಗ ಇಲ್ಲಿ ಮೈಸೂರಲ್ಲಿ ಸುಮಾರು ಕೆಲವರು ಇಲ್ಲ, ಅಲ್ಲಿ ಇತ್ತಿಲ್ಲ. ಆಗ ಇನ್ನೊಂದು ದಿನ ಡೇಟ್ ಫಿಕ್ಸ್ ಮಾಡ್ತೀನಿ ನಾನು, ನಾಳೆ ಬನ್ನಿ, ಚರ್ಚೆ ಮಾಡಿ ಆಮೇಲೆ ರಿಪೋರ್ಟ್ಗೆ ಹೋಗೋಣ ಅಂತ ಹೇಳಿದ್ರು. ಸರಿ, ಚರ್ಚೆ ಅಂದಮೇಲೆ ಎಲ್ಲ ಅವ್ರದ್ದು ವೈಯಕ್ತಿಕ ಇವರು ವೈಯಕ್ತಿಕ ಎಲ್ಲ ಚರ್ಚೆಗಳು ನೋಡಬೇಕಾಯ್ತಲ್ಲ. ನಾವು ಹೋಗಿದ್ದು ರಿಪೋರ್ಟ್ಗೆ ಹೋದಾಗ ಅಷ್ಟೊತ್ತಿಗೆ ಹೋಗಿ ಕೂತ್ಕೊಂಡು ಅಷ್ಟೊತ್ತಿಗಾಲೇ ಪ್ರೆಸ್ ರಿಪೋರ್ಟ್ ಕೊಡ್ತಾಯಿದ್ರು ಅವರು. ಚರ್ಚೆನೇ ಇಲ್ಲ, ಡೈರೆಕ್ಟ್ ಪ್ರೆಸ್ ಮೀಟು. ಆಗ ನಮ್ಗೆ ಅನ್ನಿಸ್ತು, ಇದು ಡೈರೆಕ್ಟ್ ಪ್ರೆಸ್ ಮೀಟ್ ಆದಾಗ ನಾವು ಅಲ್ಲಿ ಕೂತ್ಕೊಬಿಟ್ಟು ನೀವು ಮಾತಾಡಿ ಅಂದ್ರೆ ನಾವೇನು ಮಾತಾಡೋಕ್ಕದ್ದು? ಒಬ್ಬರು ಬಂದರು, ಬಂದಂಗೆ ಇವ್ರಿಗೆ ಓದೋದು ನಮಗೆ ಗೊತ್ತಿಲ್ಲ, ಅವ್ರವ್ರು ಬಂದಂಗೆ ಮಾತಾಡಿದ್ರು. ನಾನು ಎಲ್ಲರೂ ಸುಮಾರು 4-5 ಜನ ಪ್ರಶ್ನೆ ಮಾಡಿದೆ. ಇಲ್ಲ ನಿಮಗೆ ಗೊತ್ತಿಲ್ಲ ಇರಿ ಅಂತ ಮಾತು ಹೇಳಿದ್ರು. ನನ್ನ ಕರೆದ್ರು ಸ್ಟೇಜ್ಗೆ, ಬನ್ನಿ ಮಾತಾಡಿ ಅಂದರು. ಇಲ್ಲ ಸರ್, ನಮಗೆ ಇದು ಮಾಹಿತಿ ಗೊತ್ತಿಲ್ಲ, ನೀವು ನಂಜಪ್ಪರು ಹೆಂಗೋ ನೀವು ರವಿಕುಮಾರು ಹಂಗೆಯೇ ಅಂತ ನಾವು ತಿಳ್ಕೊಂಡಿವಿ. ಬಟ್ ಇದು ಯಾಕೋ ಸರ್ಬತ್ತಾ ಇಲ್ಲ, ಅದರಿಂದ ನಾವು ಸ್ಟೇಜಿಗೆ ಬರೋಲ್ಲ ಅಂದ್ಬಿಟ್ಟು ನಾವು ಹಿಂದ್ಗಡೆನೇ ಕೂತಿದ್ದೋ. ಮತ್ತು ಅವ್ರು ಮಾತಾಡಿದ್ರು. ಆಗ ನಮ್ಗೆ ಯಾಕೋ ಈ ಕಡೆ ಆ ಕಡೆ ನಮಗೇನು ಗೊತ್ತೇ ಆಗಲಿಲ್ಲ. ಇದು ಯಾಕೋ ನಮಗೆ ಇದು ಸಮಾಜಕ್ಕೆ ಇದು ಕೆಟ್ಟ ಹೆಸರು, ಇದು ಕಳಂಕ ಅಂತ ಸ್ತ್ರೀಯರು ಬಳಸ್ತಾ ಇರೋದ್ರಿಂದ ನಮಗೂ ಇದು ಅವಮಾನ. ಬೇರೆ ಕಡೆ ಈಗ ಸಮಾಜದಲ್ಲಿ ಬರಬೇಕಾದ್ರೆ ಮಹಿಳೆಯರು ಈ ಹೊಲ ಉಳೋರು ಕಳಿಸ್ಬೇಕು ಅಂದರೂ ಇವತ್ತು ಎಷ್ಟು ಪ್ರಾಬ್ಲಮ್ ಅದೇ ಅನ್ನೋದು ನಿಮಗೆ ಗೊತ್ತು.
ಅದರಿಂದ ನಮಗೂ ಒಂಥರ ಬೇಜಾರಾಯಿತು. ಇವ್ರು ಯಾಕೋ ಇವರು ಈ ವಿಚಾರಗಳು ವೈಯಕ್ತಿಕ ವಿಚಾರಕ್ಕೆ ತಗೋಬಿಟ್ಟು ಬೇರೆ ಬೇರೆ ವಿಚಾರಕ್ಕೆ ಬಳಸ್ತಾವ್ರೆ ಇವರು ಅನ್ನೋದಕ್ಕೋಸ್ಕರ ನಮಗೆ ಬೇಜಾರಾಯಿತು. ಅದರಿಂದ ಅಲ್ಲಿ ಹೋಗಿದ್ದೋ. ಬಟ್ ಹಂಗೆ ಸಮಾಜ ಬಲಿಕೆ ಆಗ್ತಾ ಇದೆ ಈಗ. ಪಾಪ ನಂಜಪ್ಪರು ಕೆಲಸ ಮಾಡ್ತಾವ್ರೆ, ಬಟ್ ಎಬ್ಸವ್ರೆ, ಬಟ್ ಎಲ್ಲ ಮಾಡ್ತಾವ್ರೆ. ಬಟ್ ಇವರು ನಾವು ರವಿಕುಮಾರ್ ಅವರು ಸಾಥ್ ಕೊಡ್ತಾವ್ರೆ ರಾಜ್ಯಾಧ್ಯಕ್ಷರಿಗೆ ಅಂತಲೇ ನಾವು ತಿಳ್ಕೊಂಡಿದ್ದು. ಇವ್ರೂ ಗೌರವ ಅಧ್ಯಕ್ಷರಾದರು, ಡೈರೆಕ್ಟರ್ ಆಗಿದ್ರು, ಎಲ್ಲ ಆಗಿದ್ರು. ಬಟ್ ಅವ್ರವ್ರ ಗರ್ಸ್ನಲ್ಲಿ ನಮ್ಗೆ ಯಾವುದು ಅಂತ ಇನ್ನೂ ಮಾಹಿತಿ ಏನೂ ಕ್ಲಿಯರೆನ್ಸ್ ಗೊತ್ತಾಗಿಲ್ಲ. ಹೋದ್ಮೇಲೆ ಈಗ ಈ ಪ್ರಚಾರ ಎಲ್ಲ ಬರ್ತಾ ಇರೋದು, ಈಗ ಆಯ್ತಿರೋದು ಸರ್. ಈಗ ಅನ್ನಿಸ್ತದೆ ಸರ್, ಈಗ ನಮಗೆ ಈ ಮೀಟಿಂಗ್ ಆದಮೇಲೆ ಡೈರೆಕ್ಟ್ ಮೀಟಿಂಗ್ ಮಾತಾಡೋಣ ಅಂದ್ಬಿಟ್ಟು ಹೋಗಿ ಪ್ರೆಸ್ ರಿಪೋರ್ಟ್ ಕೊಟ್ಟರು ಅಂದರೆ ಆಗ ವ್ಯಕ್ತಿ ಯಾವ ರೀತಿ ಚಲಾವಣೆ ಅನ್ನೋದೇ ನಮಗೆ ಈಗ ಅರ್ಥ ಆಗ್ತಾ ಇದೆ. ನನ್ನ ಹೆಸರು ಮಹೇಶ್ ಅಂತೇಳಿ, HD ಕೋಟೆ ತಾಲೂಕು ಅಧ್ಯಕ್ಷರು, ಹಾಗೆ ಮೈಸೂರು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ. ನಾನೇನಪ್ಪ ಹೇಳೋದಂದ್ರೆ ಇಷ್ಟೇ, ರಾಜ್ಯ ಸಂಘದ ಅಡಿಯಲ್ಲಿ ಜಿಲ್ಲಾ ಸಂಘ ಇದೆ, ಜಿಲ್ಲಾ ಸಂಘದ ಅಡಿಯಲ್ಲಿ ತಾಲೂಕು ಸಂಘಗಳಿದೆ, ತಾಲೂಕು ಸಂಘದ ಅಡಿಗಳಲ್ಲಿ ಹೋಬಳಿ ಮಟ್ಟದ ಸಂಘಗಳಿದೆ. ನೀವು ರಾಜ್ಯ ಮಟ್ಟದ ಸಂಘದ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ದೇಶಕರಾಗಿ ನೀವೇ ಹಿಂಗೆ ಕಚ್ಚಾಡಿದ್ರೆ ಜಿಲ್ಲಾ ಮಟ್ಟ ಸಂಘ ಏನು ಮಾಡಬೇಕು, ತಾಲೂಕು ಮಟ್ಟದ ಸಂಘದಲ್ಲಿ ನಮ್ಮಂಥವ್ರ ಗತಿ ಏನಾಗಬೇಕು. ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ. ಏನೋ ಒಂದು ಸಣ್ಣ ಪುಟ್ಟ ಒಂದು ಮನೆ ಇದ್ದಂಗೆ ಮಡಿವಾಳ ಸಮಾಜ, ಸಣ್ಣ ಪುಟ್ಟ ಗೊಂದಲ ಇರುತ್ತೆ. ಅದೇನೇ ಸಮಸ್ಯೆ ಇದ್ದರೂ ನಾವು ಕೂತಿ ಬಗೆಹರಿಸಿ, ರಾಜ್ಯಾಧ್ಯಕ್ಷರು ಬೇಕಾದ್ರೆ ಅಲ್ಲಿಂದ ಇಲ್ಲಿನೇ ಕರೆಸಿ ನಾವೆಲ್ಲ ಕೂತಿ ಚರ್ಚೆ ಮಾಡಿ ನಾವೆಲ್ಲ ಒಂದಾಗಿ ಹೋಗೋಣ. ಈ ಸಮಾಜನ ಎತ್ತುಕಟ್ಟೋಣ. ಈ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಕಡೆಯ ಸಮಾಜ ಅಂತ ಏನಿದ್ರೆ ಅದು ಮಡಿವಾಳ ಸಮಾಜ. ಬಲಿಷ್ಠ ಸಮಾಜಗಳ ಮುಂದೆ ನಾವು ಬಲಿಪಸಾಗೋದು ಬೇಡ. ದಯಮಾಡಿ ಎಲ್ಲರೂ ಒಂದಾಗಿ ಬನ್ನಿ, ಒಂದಾಗಿ ಕೂತಿ ಚರ್ಚೆ ಮಾಡಿ ಈ ಮಡಿವಾಳ ಸಮಾಜವನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಡೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ತಾವು ದಯಮಾಡಿ ಮನವಿ ಮಾಡ್ತೀನಿ. ದಯವಿಟ್ಟು ಬನ್ನಿ. ಏನೇ ಸಮಸ್ಯೆ ಇದ್ದರೂ ಒಂದು ಮನೆ ಸಮಸ್ಯೆ ಇದ್ದಂಗೆ ಕೂತಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ರವಿಕುಮಾರ್ ಸರ್ಗೆ. ನಾವು ಸಾಲಿಗ್ರಾಮ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಉಮೇಶ್ ಅಂತ. ಇಲ್ಲಿ ನಾವು ಮೈಸೂರು ಜಿಲ್ಲೆದ ಮತ್ತು ನಾವೆಲ್ಲ ಸೇರಿ ಈ ಸಂಘನ ಉದ್ಘಾಟನೆ ಮಾಡಿಕೊಂಡು ಎಲ್ಲ ಒಮ್ಮತವಾಗಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾಯಿದ್ದೀವಿ. ರವಿ ಸರ್ ಅವರು ಇದ್ರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯನ ಇಟ್ಕೊಂಡು ನಮ್ಮ ಸಂಘನ, ನಮ್ಮ ಜಾತಿ ಇಳೋದನ್ನು ಈಡಾಯಿಸ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು ಅಂತ ನಮ್ಮ ಜನಾಂಗದವರೆಲ್ಲ ಕೇಳ್ಕೊತಾ ಇದ್ದೀವಿ. 1980ರಿಂದ ಕರ್ನಾಟಕ ರಾಜ್ಯ ಸಂಘ ಇದೆ ಅಂತ ಎಲ್ಲರಿಗೂ ಗೊತ್ತು. 1980ರಿಂದ ಕರ್ನಾಟಕ ರಾಜ್ಯ ಸಂಘ ಇದೆ ಅಂದ್ಬಿಟ್ಟಿದ್ದೇನೆ ಮಡಿವಾಳರಿಗೆ ಗೊತ್ತೇ ಇರಲಿಲ್ಲ. ಅದು 1933ರಿಂದ ಕರ್ನಾಟಕ ರಾಜ್ಯ ಸಂಘ ಇದ್ದಿತ್ತು. ಅಲ್ಲಿಂದ 2010-12 ಕರ್ನಾಟಕದಲ್ಲಿ ಮಡಿವಾಳರ ಸಂಘ ಬೆಂಗಳೂರಲ್ಲಿ ಇದೆ ಅನ್ನೋದು ನಮ್ಮ ಮಡಿವಾಳರಿಗೆ ಗೊತ್ತೇ ಇರಲಿಲ್ಲ. ನಂಜಪ್ಪನವರು ರಾಜ್ಯಾಧ್ಯಕ್ಷರು ಆದಮೇಲೆ ನಮಗೂ ಒಂದು ಸಂಘ ಇದೆ, ನಮಗೂ ಒಬ್ಬರು ಅಧ್ಯಕ್ಷರವರೇ ಅನ್ನೋದು ಇಡೀ ರಾಜ್ಯಾದ್ಯಂತ ಮಡಿವಾಳರಿಗೆ ಗೊತ್ತಾಗಿದ್ದೆ ಆವಾಗ. ಅವ್ರ ಸಂಘಟನೆಯಲ್ಲಿ ನಮ್ಮ ಇಲ್ಲಿವರೆಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಿರ್ಬೋದು, ಅವರು ಅಗಸ ಅಂತ ಪ್ರತಿಯೊಬ್ಬರು ನಮ್ಮನ್ನು ಇದು ಮಾಡ್ತಾಯಿದ್ದು, ಹೆಸರು ಹೇಳಿ ಕರೀತಾಯಿದ್ದು. ಯಾವುದೇ ಸ್ಪೀಚಲ್ಲಿ ಮಡಿವಾಳರು ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ನಮ್ಮ ಸಂಘಟನೆ. ಆ ಸಂಘಟನೆ ಶುರುವಾಗಿದ್ದೇ ಅವರಿಂದ. ಎಲ್ಲರೂ ಗುರುತಿಸಿ ನಮ್ಮ ಮಡಿವಾಳ ಸಂಘ ಇಷ್ಟರ ಮಟ್ಟಿಗೆ ಮಡಿವಾಳರನ್ನು ಜಾಗೃತಿಗೊಳಿಸೋದಕ್ಕೆ ಮುಖ್ಯವಾದ ವ್ಯಕ್ತಿನ ಈ ಥರ ತೇಜೋವಧೆ ಮಾಡೋದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ರವಿಕುಮಾರ್ ಅವರು 2016ರಿಂದ ನಮ್ಮ ಜೊತೆನೇ ಇದ್ದರು. ನಾವೇ ನಿರ್ದೇಶಕರಾಗಿ ಕರ್ಕೊಂಡೋಗಿದ್ದೀವಿ, ಬೆಳೆದಿದ್ದಾರೆ, ಸಂತೋಷ. ಬಟ್ ಏನಪ್ಪ ಅಂದರೆ ಏನೋ ಸಣ್ಣ ಪುಟ್ಟ ಲೋಪದೋಷ ಆಗಿದೆ. ಅವರು ಒಳ್ಳೆಯ ವ್ಯಕ್ತಿನೇ. ಏನು ಅಂದರೆ ಇನ್ನು ಮುಂದೆ ಏನು ಅವರಲ್ಲಿ ಅವರು ಮತ್ತು ಅಧ್ಯಕ್ಷರಲ್ಲಿ ಭಿನ್ನಾಭಿಪ್ರಾಯ ಇದೆ, ಅದನ್ನು ನಾವೆಲ್ಲ ಕೂತಿ ಬಗೆಹರಿಸಿದ್ದೇನೆ. ಅದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಇಬ್ಬರೂ ಸಹ ಇದಕ್ಕೆ ತೀರ್ಮಾನ ಮಾಡೋಕ್ಕೆ ಇಬ್ಬರೂ ರೆಡಿ ಆಗಬೇಕು. ಇಲ್ಲ ಅಂತಂದರೆ ಸಮಾಜದಲ್ಲಿ ಕೆಟ್ಟ ಅಭಿಪ್ರಾಯಗಳು ಬರ್ತವೆ. ರವಿಕುಮಾರ್ ಅವನ ವ್ಯಕ್ತಿ ಎಸ್ ರವಿಕುಮಾರ್ ಅವರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತನಾಗಿ ಎದ್ದು ಬಂದಿದ್ದಂಥವ್ರು. ಕಳೆದ 10-11 ವರ್ಷದಿಂದ ನಮ್ಮ ಸಂಘಟನೆಗಳಲ್ಲಿ ಬೆಳಕ ಬಂದಂಥವ್ರು. ನಾವೆಲ್ಲವೂ ಒಂದು ಸೇರಿ ಒಂದು ಮೀಟಿಂಗ್ ಮಾಡೋದ್ರಲ್ಲಿ ಸಮಾಜದ ಒಂದು ಸೇವೆ ಮಾಡಬೇಕು ಅಂತ ನಾವೆಲ್ಲ ಹೊರಟು ನಿಂತವ್ರು. ಇವತ್ತೇನು ನಾವು ಜಿಲ್ಲಾ ಸಂಘ ಅಂತ ಇದೆ, ಹಿಂದೆ ಯೂತ್ ಆರ್ಗನೈಸೇಷನ್ ಅಂತ ಇತ್ತು. ಆ ಯೂತ್ ಆರ್ಗನೈಸೇಷನ್ ಹೋಗಿ ಇವತ್ತು ಜಿಲ್ಲಾ ಸಂಘ ಬಂದಿದ್ದೀವಿ. ಅಂದರೆ ಬೇಸ್ಡ್ ಆನ್ ಕೆಲಸ ಬಂದಿದ್ದೀವಿ, ಕೆಳಗಡೆ ವರದಿಂದನೂ ಕೆಲಸ ಬಂದಿದ್ದೀವಿ. ಅವತ್ತೂ ಸಹ ರವಿ ಜೊತೆ ಇದ್ದು, ಇವತ್ತೂ ಸಹ ಇದ್ದೀವಿ, ಮುಂದೆ ನಾವು ಜೊತೆ ಇರ್ತೀವಿ. ಇವತ್ತೇನು ಲೋಪದೋಷ ಅಂತ ಎಲ್ಲರೂ ಒಂದು ಜನ ಕುಂತ್ಕೊಂಡಿದ್ದಾನೆ. ಮೊನ್ನೆ ಭಾನುವಾರ ನಡೆದಂಥ ಪ್ರೆಸ್
ಪ್ರೆಸ್ ಮೀಟನ್ನು ಮಾಡ್ಕೊಬಿಟ್ಟಿದ್ದಾರೆ. ಅವರು ಕರೆದಿದ್ದು ಚರ್ಚೆ ಮಾಡೋಣ ಬನ್ನಿ, ದಯಮಾಡಿ ನಾವು ಜಿಲ್ಲಾ ಸಂಘದವ್ರು ನೀವು ಬನ್ನಿ ಅಂತ ಅಂದ್ಬಿಟ್ಟಿದ್ದಾನೆ. ನಾವು ಹೋಗೋದು ಇನ್ನೊಂದು ಚೆನ್ನಾಗಿ ಹೇಳಿದ್ದೀನಿ ಅದು. ಅಲ್ಲಿ ಹೋದಂಥ ಟೈಮಲ್ಲಿ ನೋಡಿದ್ರೆ ಎಲ್ಲನೂ ಗಣ್ಯ ವ್ಯಕ್ತಿಗಳೇ ಬಂದಿರುವುದು. ಅಂದರೆ ಯಾರು ರಾಜ್ಯ ಸಂಘ ವಿರೋಧ ಮಾಡ್ತಾಯಿದ್ರು ಅವರಂಥವರೇ ಬಂದಿರುವಂಥದ್ದು. ಇರಲಿ, ನಾವು ಸಾಮಾನ್ಯ ನಾವು ಒಬ್ಬ ಜಿಲ್ಲಾ ಸಂಘದಿಂದ ಕರೆದಿದ್ದಾರೆ, ನಾನು ಹೋಗಬೇಕು, ನಾವು ಸಂಘದಿಂದ ಜನ ಹೋಗಿದ್ದು ಚರ್ಚೆ ತಾನೇ. ಯಾರಾದರೂ ಏನು ಚರ್ಚೆ ಮಾಡಿ, ಅವರು ನಮ್ಮ ಮಡವಾಳ್ರೆ, ಅವ್ರೇನು ಬೇರೆಯವರೇನಲ್ಲ. ವಿರೋಧ ಮಾಡ್ತಾರೆ ಅಂತಷ್ಟು ಅವ್ನು ಮಡವಾಳ್ರಲ್ಲ ಅನ್ನೋಕ್ಕಾಗಲ್ಲ, ಮಡವಾಳನೇ. ಇರಲಿ, ಆಯಿತು, ನಾವು ಕುಂತ್ಕೋಣ. ಎಲ್ಲ ನಾವು ಕಾಮನಾಗಿ ಹಿಂಗೆಲ್ಲ ಚೇರಲ್ಲೇ ಕುಂತಿದ್ದ ನಂತರದಲ್ಲಿ ನಮ್ಮ ರವಿಕುಮಾರ್ ಅವರು ಹೋಗಿದ್ದೇನೆ ಒಂದು ಕಡೆ ಬೈಟಕ್ಕೆ ಕೊಡ್ತಾಯಿದ್ರು. ಏನೋ ಅವ್ರು ಕೊಡ್ತಾಯಿದ್ದಾರೆ, ಕೂಡಲೇ ಬಿಡೋದು. ಅವ್ರದ್ದು ಏನೋ ಆತಂಕ ಇರ್ಬೋದು, ಮೊನ್ನೆ ನಡೆದಂಥ ವಿಚಾರದಲ್ಲಿ ಕೊಡ್ತಾಯಿದ್ದಾರೆ ಹಂಗೆ ಸುಮ್ಮನೆ. ಅದಾದಮೇಲೆ ಬೈಟಕ್ಕೆ ಕೊಟ್ಟರು, ಬಂದ ನಂತರದಲ್ಲಿ ಏನಾಗೋಯ್ತು, ಎಲ್ಲ ವೇದಿಕೆಗೆ ಹೋದರು. ವೇದಿಕೆಗೆ ನನ್ನನ್ನು ಕರೆದ್ರು. ಇಲ್ಲ, ನಾವು ರಾಜ್ಯ ಸಂಘದಲ್ಲಿ ಪರ ಇರೋರು ಪ್ಲಸ್ ನಾವು ಜಿಲ್ಲಾ ಸಂಘದವರು, ನೀವು ಕರೆದಿರೋದು ಚರ್ಚೆಗೆ ಅಂತ ಕರೆದು ಇವತ್ತು ನೀವು ವೇದಿಕೆ ಮಾಡ್ಕೊಂಡು ಕುಂತ್ಕೋತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಬಂಧ ಇಲ್ಲ, ನೀವು ಮಾಡಿ, ನಾವು ಹೊರಗೆ ಕುಂತಿರ್ತೀವಿ ಅಂದ್ಬಿಟ್ಟಿದ್ದಾನೆ. ನಾವು ಕುಂತ್ಕೊಂಡು ಅಲ್ಲಿ ಕೆಲವು ವ್ಯಕ್ತಿಗಳು ತುಂಬ ಮಡವಾಳರನ್ನ ಗೌರವಿಸಬೇಕಾದ ವಿಚಾರದಲ್ಲಿ ತುಂಬ ಮಾತಾಡೋದು. ತುಂಬ ಮರ್ಯಾದೆ ಉಂಟಾಗಿದೆ, ಅವಮಾನ ಆಗ್ಬಿಟ್ಟಿದೆ, ಅವ್ರಿಗೆ ಈ ಥರ ಆಗ್ಬಿಟ್ಟಿದೆ, ಅವ್ರು ಕಳ್ಕೊಬಿಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ. ಯಾರೂ ಮಾಡ್ದಿದ್ದೇನು ಮಾಡಿಲ್ಲ, ಸಮಾಜಕ್ಕೆ ಮಾಡೋಂಥ ಕಾರ್ಯಕ್ರಮನ ಮಾಡಿದ್ದಾರೆ ಅಷ್ಟೇ. ಮಕ್ಕಳು ಪ್ರತಿಭಾ ಪಡಿಸ್ಕೊಟ್ಟಿದ್ದಾರೆ, ಜಯಂತಿ ಬಂದಾಗ ಜಯಂತಿಗೆ ಸಹಕಾರ ಮಾಡಿದ್ದಾರೆ. ಅದಲ್ಲೂ ಸಹ ಒಂದೆರಡು ಬರ್ತಡೇ ಮಾಡಬೇಕಾದ್ರೂ ಸಹ ರಾಜ್ಯ ಸಂಘದ ಗೌರವ ರಾಜ್ಯಾಧ್ಯಕ್ಷರಾದ ನಂಜಪ್ಪನವ್ರು ಬರ್ತಡೇ ಮಾಡಬೇಕು ಅಂತ ಆದಾಗಲೂ ಸಹ ನಾವು ಕುಪ್ಪಳ್ಳಿಲಿ ಒಂದು ಕಾರ್ಯಕ್ರಮ ಮಾಡಿದ್ವು. ಆ ದಿನದಲ್ಲೂ ಸಹ ಅವರು ಕೈ ಜೋಡಿಸಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ಸಹ ಅದಕ್ಕೂ ಕೈ ಜೋಡಿಸಿದ್ದೇನೆ, ಕೈ ಮೀರಿ ಅವರು ಮಾಡಿದ್ದಾರೆ. ಅದನ್ನು ಇನ್ನೊಬ್ಬರು ಟೇಕ್ ಆಫ್ ತೊಗೊಂಡ್ರು, ಅದನ್ನು ನಾವು ಮಾಡ್ದೇನೋ ವಿಚಾರಕ್ಕೆ ಬಂತು. ಅದೆಲ್ಲವೂ ಸುಳ್ಳು. ಮಾಡದಂಥ ಒಳ್ಳೆ ಕಾರ್ಯಕ್ರಮನ ಹೇಳಿ, ಇವತ್ತೇನು ಕುಂತ್ಕೊಂಡಿದ್ದಾನೆ ಮೈಸೂರು 2 ಓಳಾಗೋಯ್ತು 3 ಓಳಾಗೋಯ್ತು ಅಂತೀರಲ್ಲ. ಹಿಂದೆ ನೀವೇ ಇದ್ದೋ ನಂಜಪ್ಪರ ಜೊತೆ, ಹಿಂದೆ ನೀವುಗಳೇ ಇದ್ದವ್ರು, ಯಾರು ಬೇರೆ ಯಾರೂ ಇಲ್ಲ. ನೀವೆಲ್ಲ ಅಸಾಮಾನ್ಯತೆ ತಗೊಂಡ್ರಿ, ಅವ್ರ ಹತ್ರ ಒಳ್ಳೆಯವರು ಅನ್ಸ್ಕೊಂಡ್ರಿ. ಒಳ್ಳೆಯವರು ಅನ್ಸ್ಕೊಂಡ ತಕ್ಷಣ ಕೆಟ್ಟವ್ರು ಯಾಕಾಗ್ಬಿಟ್ರಿ ನೀವು? ಹಂಗಾರೆ ಕೆಟ್ಟವರು ಅಂದ ತಕ್ಷಣ ನೀವು ಬಿಟ್ಟು ಹೊಂಟೋಗ್ಬಿಟ್ರಾ? ಅವರು ನಿಮ್ಮನ್ನ ಕೆಟ್ಟವರು ಅಂದ್ಬಿಟ್ರಾ? ನೀವೇನೇ ಧಿಕ್ಕರಿಸಿದ್ರಿ, ಅವ್ರನ್ನ ಬೇಡ ಇವ್ರನ್ನ ಬೇಡ ಅಂದಿದ್ದಕ್ಕೆ ನೀವು ಓಡ್ರಪ್ಪ, ನೀವೇನಾರ ಮಾಡ್ಕೊಳ್ಳಿ ಅಂತ ಹೋದರು. ನೀವೇ ಒಂದು ಪ್ರತ್ಯೇಕವಾಗಿ ಒಂದು ಸಂಘ ಮಾಡ್ಕೊಂಡ್ರು, ಅವ್ರಿಗೊಂದು ಸಂಘ ಮಾಡ್ಕೊಂಡ್ರು. ಮೈಸೂರಿನಲ್ಲಿ ಬಂದವ್ರು ಯಾರೂ 2 ಸಂಘ ಮಾಡಿ ಅಂತ ಹೇಳಿಲ್ಲ, ಒಟ್ಟಿಗೆರಿ ಅಂತ ಮಾಡಿದ್ರು. ಆ ಸಂಘನ ನನ್ನನ್ನು ಅಧ್ಯಕ್ಷನ ಮಾಡಬೇಕಾದ್ರೆ ನಾನು ಹಿಂದೆ ಯೂತ್ ಆರ್ಗನೈಸೇಷನ್ ಅಧ್ಯಕ್ಷನಾಗಿದ್ದೆ. ಅದಾದ ನಂತರದಲ್ಲಿ ನಮ್ಮನ್ನು ಕೂಡಲ ಸಂಘದಲ್ಲಿ ಏನಾಯಿತು, ಒಂದು ಕಾರ್ಯಕ್ರಮ ನಡೀತು, ಸಮಾಜದ ಜಯಂತಿ ಸಮಾವೇಶ ನಡೀತು. ಆ ಸಮಾವೇಶಕ್ಕೆ ನಾವು ಹೋಗಿದ್ದು. ಆ ಸಮಾವೇಶದಲ್ಲೂ ಸಹ ನನ್ನನ್ನು ಯೂತ್ ಆರ್ಗನೈಸೇಷನ್ ಅಧ್ಯಕ್ಷನಂತ ನನ್ನ ಕರ್ಕೊಂಡೋಗಿದ್ರು, ಇನ್ವೈಟ್ ಮಾಡಿದರು. ನಾವೆಲ್ಲವೂ ಏನು ಈ ಟೀಮ್ ಇದೆ, ಟೈಮಿಗೆ ಎಲ್ಲವೂ ಸಹ ಹೋಗಿದ್ದೇನೆ. ಆ ಕೂಡಲ ಸಂಘದಲ್ಲಿ ನಾವು ಸಹ ನಮ್ಮ ಸಮಾವೇಶಕ್ಕೆ ನಮ್ಮ ಕೈಲಾದಂಥ 1 ಲಕ್ಷ ದೇಣಿಗೆ ಕೊಟ್ಟು ಸಹ ಅಲ್ಲಿ ನಡೆದಂಥ 15 ದಿವಸ ನಾನು ಇದ್ದೆ. 15 ದಿವಸಲು ಏನು ನಡೀತು ಅನ್ನೋ ವಿಚಾರವಾಗಿ ನಾವೆಲ್ಲ ಸಂಪೂರ್ಣ ನೋಡಿ ಮುಂದಿನ ದಿನದಲ್ಲಿ ಮೈಸೂರಲ್ಲಿ ಘೋಷಣೆ ಮಾಡಿ ಅಂತ ರಾತ್ರಿನೇ ಕುಂತ್ಕೊಂಡು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಇದೇ ರವಿಕುಮಾರ್ ಆಗಲಿ, ನಮ್ಮ ನಾಗೇಶ್ ಆಗಲಿ, ನಮ್ಮ ರವಿ ಆಗಲಿ, ಶಂಕರ್ ಆಗಲಿ, ಎಲ್ಲ ಇವತ್ತೇನು ಜಿಲ್ಲಾ ನಾವು ಇದ್ದೀವಿ, ಈ ಟೀಮಲ್ಲಿ ಇದ್ದೀವಿ, ಘೋಷಣೆ ಮಾಡಿಸಿಸ್ತು. ಹಿಂದೆ ನೋಡಲಿಲ್ಲ, ಮುಂದೆ ಯೋಚನೆ ಮಾಡಲಿಲ್ಲ. ಸ್ವಾಮಿ 50 ಲಕ್ಷ ಅಂತ ಪ್ರಾಜೆಕ್ಟ್ನ ನಿಂತಿದ್ದಾಗಲೇ ತೀರ್ಮಾನ ತೊಗೊಂಡು ನೋವಾದಂಥ ತಕ್ಷಣದಲ್ಲಿ ಹೋಗಿದ್ದೀನಿ. ಇಮಿಡಿಯೇಟ್ ನಾಳೆ ಬೆಳಗ್ಗೆ ನೀವು ಅನೌನ್ಸ್ ಮಾಡಬೇಕು ಅಂತ ಅನೌನ್ಸ್ ಮಾಡಿಸಿಸ್ತು. ಅದು 2017ಕ್ಕೆ ಅನೌನ್ಸ್ ಆಯಿತು. 17ರಲ್ಲಿ ಅನೌನ್ಸ್ ಆದ ನಂತರದಲ್ಲಿ 3 ತಿಂಗಳಿಂದ ಸ್ಟಾರ್ಟ್ ಆಯಿತು. ಹಿಂದೆ ನವಂಬರಲ್ಲಿ ಸ್ಟಾರ್ಟ್ ಆಗೋದು. ನಾನು ನನ್ನ ಹೋಟೆಲಲ್ಲಿ 3 ತಿಂಗಳು ನನ್ನ ಸಮಾಜಕ್ಕೆ ಈ ಸೀಮಿತವಾಗಿ ನಾನು ಹೋಟ್ಲಿಟ್ಟಿದ್ದೆ. ಪ್ರತಿ ತಿಂಗಳು, ಪ್ರತಿ ದಿನವೂ, ಪ್ರತಿ ಕ್ಷಣದಲ್ಲೂ ಅಲ್ಲೇ ಮೀಟಿಂಗ್ ನಡೆದಿದ್ದು, ಅಲ್ಲೇ ಪ್ರತಿಯೊಂದೂ ಶುರುವಾಗಿತ್ತು. ಆ ಜಯಂತಿ ಮಾಡೋದಕ್ಕೆ, ಸಮಾವೇಶ ಮಾಡೋದಕ್ಕೆ ಏನೆಲ್ಲ ಕಷ್ಟ ಬಿದ್ದಿದ್ದೀವಿ ಅನ್ನೋದನ್ನು ಇವತ್ತು ನನ್ನ ಸಮಾಜ ತೊಟ್ಟು ನಿಂತ್ಕೊಂಡಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಅಷ್ಟೂ ಸಹ ಶ್ರಮ ಬಿದ್ದವರು. ಅದೇನು ಅವತ್ತು ನಿನ್ನೆ ಕುಂತ್ಕೊಂಡು ಭಾನುವಾರ ಮಾಡಿದ್ರು, ಕೇವಲ 2-3 ಜನ ಮಾತ್ರ ಅವತ್ತು ನನ್ನ ಸಂಘದಲ್ಲಿದ್ದವರು. ಆ 3 ಜನನೂ ಸಹ ರೋಡಲ್ಲಿ ಕುಂತಿದ್ದವ್ರನ್ನ ಬನ್ನಿ ಅಂತ ಕರ್ಕೊಬಂದು ಇದ್ದವ್ರನ್ನ ಸಂಘದೊಳಗೆ ಕರ್ಕೊಬಂದು ಇವತ್ತು ಓಡಾಡ್ಸ್ಕೊಂಡು ಅವರೇ ನಮ್ಮ ಸಂಘದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಇದೇ ಸಂಘದಲ್ಲಿದ್ದವರು. ಅದಾದ ನಂತರದಲ್ಲಿ ಮೈಸೂರಿನಲ್ಲಿ ಸುವರ್ಣಾಕ್ಷರ ಬರೆಯೋಂಥ ಜನನ ಸೇರಿಸಿ ಅವತ್ತು ದೊಡ್ಡ ಕಾರ್ಯಕ್ರಮ ಮಾಡೋದು. ಒಂದು 70,000ದಿಂದ 1 ಲಕ್ಷ ಜನ ಸೇರೋಂಥ ಕಾರ್ಯಕ್ರಮ ಮಾಡೋದು. ಅದೇ ಇವತ್ತು ಕಾಂಗ್ರೆಸ್ ಸರ್ಕಾರ, ಅವತ್ತು ಸಿ ಎಮ್ ಆಗಿದ್ದರು ಸಿದ್ದರಾಮಯ್ಯವರು, ಆ ಜನ ನೋಡ್ಬಿಟ್ಟಿದ್ದಾನೆ. ನಮಗೆ ಘೋಷಣೆ ಮಾಡಿದ್ರು, ಮುಂದಿನ ದಿನದಲ್ಲಿ ಜಯಂತಿನ ಸರ್ಕಾರನೇ ಬಾರಿಸುತ್ತೆ, ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದಾದ ನಂತರದಲ್ಲೂ ಹಾಗೇ ಬಂತು.
2020ರಲ್ಲೂ ಸಹ ಅದು ಜಯಂತಿ ಆದ ನಂತರದಲ್ಲೂ ಸಮಾವೇಶ ಘೋಷಣೆ ಆದ ನಂತರದಲ್ಲಿ ಏನಾಯಿತು, ಸಂಘ ಚಟುವಟಿಕೆ ಜಾಸ್ತಿ ಆಯಿತು. ಹಿಂದೆ ಮಡಿವಾಳರಿಗೆ ಅಗಸರು ಅಂತ ಇದ್ರು ಸ್ವಾಮಿ ಇಡೀ ರಾಜ್ಯದಲ್ಲಿ. ಇವತ್ತೇನಂತ ಇದ್ದಾರೆ ಅಂದರೆ ಮಡಿವಾಳರು ಅಂತ ಇದ್ದಾರೆ. ಆ ನಂಜಪ್ಪ ಅನ್ನೋರು ಏನು ರಾಜ್ಯಾಧ್ಯಕ್ಷರಾಗಿದ್ದವರು ಅವತ್ತು ಏನು ಇವತ್ತು ರಾಜ್ಯನ ಸುತ್ತಿ ಕಳೆದ 2 ಲಕ್ಷ ಕಿಲೋಮೀಟ್ರು ಅವ್ರು 2014ರಲ್ಲೇ ಸುತ್ಕೊಬಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಮೈಸೂರು ಕಾರ್ಯಕ್ರಮದವರೆಲ್ಲ ಸಾಕಾದ ನಂತರದಲ್ಲಿ ಅವತ್ತು ನಾವೆಲ್ಲ ಅವ್ರಿಗೆ ಸಾಥ್ ಕೊಟ್ಟಂಥ ಇದೇ ರವಿ ಆಗಲಿ ನಾವಾಗಲಿ ಎಲ್ಲವೂ ಕೊಟ್ಟ ನಂತರದಲ್ಲಿ ಅದು ನಮ್ಮನ್ನೆಲ್ಲವೂ ನಮ್ಮ ಚಟುವಟಿಕೆ ನೋಡಿ ಇಡೀ ರಾಜ್ಯ ಸಂಘ ಮುಂದೆ ನಾವು ಯಾರೊಬ್ಬರನ್ನ ಒಳ್ಳೆ ಆಯ್ಕೆ ಮಾಡ್ಕೋಬೇಕು ಅಧ್ಯಕ್ಷ ಅಂತ ನಿರ್ಧಾರ ಮಾಡ್ಕೊಂಡ್ರು. ಒಬ್ಬರು ಹಿಂದೆ ಚಂದ್ರಶೇಖರ್ ಬೈರಿ ಅಂತಲೂ ಇದ್ದರು. ಆ ಬೈರಿ ಒಬ್ಬ ಜಿಲ್ಲಾಧ್ಯಕ್ಷರಾಗಿದ್ದರು. ಅದಾದ ನಂತರ ಟರ್ಮ್ ಮುಗಿದ್ರೂ ಸಹ ಸುಮಾರು ವರ್ಷದಿಂದ ಹಾಗೇ ಬಂತು. ಆಮೇಲೆ 2020ರಲ್ಲಿ ಹೊಸದಾಗಿ ಎಲೆಕ್ಷನ್ ಮಾಡಬೇಕು ಅನ್ನೋ ನಿರ್ಧಾರ ಆಯಿತು. ಅವತ್ತೇನು 7 ತಾಲೂಕಿತ್ತಲ್ಲ, 7 ತಾಲೂಕು ಅನ್ನೋದನ್ನು ಎಲ್ಲರನ್ನೂ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ಮೇಲೆ ಇಂಥ ದಿವಸ ಎಲೆಕ್ಷನ್ ಇದೆ ಅಂತ ಘೋಷಣೆ ಮಾಡಿ ರಾಜ್ಯಾಧ್ಯಕ್ಷರು ಹೋದರು. 20-25 ದಿವಸ ಆ ಕಾರ್ಯಚಟುವಟಿಕೆ ಎಲೆಕ್ಷನ್ಗೆ ಆಯಿತು. ಇವತ್ತೇನು ಆ ವೇದಿಕೆ ಮೇಲೆ ಕುಂತಿದ್ರೆ 3-4 ಜನ ಅದು ನನ್ನ ವಿರುದ್ಧವಾಗಿ ನಿಂತ್ಕೊಂಡಿದ್ರು. ಅವರೂ ಸಹ ಅವತ್ತು ಜಿಲ್ಲಾ ಸಂಘದಲ್ಲಿ ಇದ್ದವರು. ಅವತ್ತು ನಾನೊಬ್ಬ ಕ್ಯಾಂಡಿಡೇಟ್ ಆದೆ, ಅವ್ರು 3 ಜನ ಸೇರಿ ಒಬ್ಬರು ಕ್ಯಾಂಡಿಡೇಟ್ ಆದರು. ಆ ಕ್ಯಾಂಡಿಡೇಟ್ ಆದ ನಂತರದಲ್ಲೂ ನನ್ನ 7 ಜಿಲ್ಲೆನೂ ಸಹ 7ರಲ್ಲಿ 6 ಜಿಲ್ಲೆ ಸಹ ನನ್ನ ಪರ ನಿಂತ್ಕೊಂಡು ವೋಟ್ ಮಾಡಿದ್ರು. ನಾನು ಯಾರೋ ಬೆಟ್ಟೋಡ್ಸಾದ ಅಧ್ಯಕ್ಷನಲ್ಲ. ಇಡೀ 7 ತಾಲೂಕು ಸಲಿ 7ರಲ್ಲಿ 6 ತಾಲೂಕು ಬಂದು ನನ್ನ ಪರ ವೋಟ್ ಮಾಡಿದ್ದಾರೆ. ಅಧ್ಯಕ್ಷ ಆ್ಯಂಡ್ ಸೆಕ್ರೆಟ್ರಿ ಯೂತ್ ಪಿರಿಯಾಪಟ್ಟಣ ಒಂದು ಅವತ್ತು ಟೌನ್ ಅವರು ಅಧ್ಯಕ್ಷರು ಬಂದಿಂದನೇ ನಮಗೆ ವೋಟ್ ಮಾಡಿದ್ರು. ವೋಟಲ್ಲಿ ನಾನು ಗೆದ್ದು ಬಂದಂಥ ವ್ಯಕ್ತಿಯಾಗಿ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಬತ್ತಾ ಇದ್ದೀನಿ. ಆ ಕಾರ್ಯಕ್ರಮನಿಗೆ ಇವರು ನಾವು ಮಾಡ್ತಾರಂಥ ಕಾರ್ಯಕ್ರಮ ಯಾರಿಗೂ ಸಹಿಸಲ್ಕಾಗದೆ ಇವತ್ತು ರವಿ ನಮ್ಮ ಜೊತೆ ಇದ್ದಾರೆ ಒಂದೇ ವಿಚಾರವಾಗಿ. ರವಿದು ಇವತ್ತೇನೋ ಸಣ್ಣ ಪುಟ್ಟ ಲೋಪದೋಷ ಆಯಿತು ಅಂತ ಇವತ್ತು ಅವ್ರಿಗೆ ಹೋಗಿ ಬ್ಯಾಟಿಂಗ್ ಬೀಸ್ಕೊಂಡಿದ್ದೇನೆ. ಅವ್ರಿಗೆ ನೀವು ಮೀಟಿಂಗ್ ಮಾಡಿರಿ, ಈ ಥರ ಮಾಡಿರಿ ಅಂತ ಒಂದು 10 ಜನ ಹಾಕ್ಕೊಬಿಟ್ಟಿದ್ದೇನೆ. ಇವತ್ತು ಆ ಮನುಷ್ಯನ್ನ ಟ್ರಿಗ್ಗರ್ ಮಾಡಿ ಇವತ್ತು ಎಲ್ಲಿಗೆ ನಿಲ್ಲಿಸಿದ್ದಾರೆ ಅಂತ ಅಂದರೆ ಸಮಾಜನ ಕಗ್ಗೋಲೆ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮಾಡಬಾರ್ದು, ನೀನು ಒಬ್ಬ ಮಡಿವಾಳ ಸಮಾಜ. ಇವತ್ತು ನಾವಿರೋದು ಇಡೀ ರಾಜ್ಯದಲ್ಲಿ 6 ಲಕ್ಷ 8 ಲಕ್ಷ 10 ಲಕ್ಷ ಅಂತಾರೆ. ಈ 10 ಲಕ್ಷದಲ್ಲಿ ನಾವು ಸಮಾಜದವರು ನಾವು ಹಿಂಗೆ ಹೊಡೆದಾಡ್ಕೊತಾ ಇದ್ದಾರೆ. ನೀವೇ ಹೇಳ್ತೀರ ಸ್ವಾಮಿ ಎಲ್ಲ ನಾವು ಒಟ್ಟಿಗಿರಬೇಕು ಅಂತ ನೀವು ವಿಡಿಯೋದಲ್ಲಿ ಹೇಳ್ತೀರಲ್ಲ. ನೀವೇ ಹೋಗಿ ಮೀಟಿಂಗಲ್ಲಿ ಕುಂತ್ಕೊಂತಾರಲ್ರಿ, ಇದನ್ನೇ ಚರ್ಚೆ ಮಾಡೋ ಕುಂತ್ಕೋಬೋಯ್ತಲ್ರಿ. ನೀವು ಹೇಳ್ತಿರಲ್ರಿ ಅನ್ಯಾಯ ಆಗೋಯ್ತು, ಮಹಿಳೆಯರಿಗೆ ಅನ್ಯಾಯ ಆಗೋಯ್ತು, ಯಾಕೆ ಚರ್ಚೆ ಮಾಡಲಿಲ್ಲ, ಯಾಕೆ ಕುಂತ್ಕೊಂಡು ಭೇಟಿ ಕೊಡ್ತೀರಾ ನೀವು? ನಿಮ್ಗೆ ಗೊತ್ತಿದ್ದೇನೆ ಏನು ಅನ್ಯಾಯ ಆಗಿದೆ ನನ್ನ. ಇದೇ ರಾಜ್ಯಾಧ್ಯಕ್ಷರು ನಿಮ್ಗೆ ನಂಬರ್ ಗೊತ್ತಿದೆ, ಎಲ್ಲ ಗೊತ್ತಿದೆ, ಯಾಕೆ ಕಾಲ್ ಮಾಡಲಿಲ್ಲ ನೀವು? ಕೇಳ್ಬೋದಾಗಿತ್ತು, ಯಾಕೆ ಹೇಳಿಲ್ಲ? ಉದ್ದೇಶ ಏನಿತ್ತು ನಿಮ್ಮದು? ಸಮಾಜದ ಮರ್ಯಾದೆ ಕಳಿಬೇಕು ಅಂತನ ಇದನ್ನು ಮಾಡಬೇಡಿ, ದಯಮಾಡಿ ಮಾಡಬೇಡಿ. ಯಾಕೆ ಅದನ್ನು ಹೇಳ್ತೇನೆ ಅಂದರೆ ಇವತ್ತು ನಿಮಗೆ ಮಾಡ್ತಾರೆ, ಇವತ್ತು ನಂಜಪ್ಪಗೆ ಮಾಡಿದ್ದಾರೆ, ನಾಳೆ ನೀನು ಅಧ್ಯಕ್ಷ ಆದಾಗ ರಾಜ್ಯಾಧ್ಯಕ್ಷ ನಿನಗೂ ಮಾಡ್ತಾರೆ ಈ ಕೆಲಸನ. ಮಾಡಬೇಡಿ ದಯಮಾಡಿ, ಈ ಸಮಾಜನ ಅವಮಾನ ಮಾಡಬೇಡಿ. ಯಾಕೆ ಅಂತೀರ? ಬೇರೆ ಮಕ್ಕಳು ಹೊರಗಡೆ ಹೋದಾಗ ಇವ್ರು ಮಡವಾಳರು ಅಂತ ಹೇಳ್ಕೊಂಡಾಗ ಎಲ್ಲೋ ಹೇಳಿದಾಗ ಮೊನ್ನೆ ಬಂದಿತ್ತಲ್ಲ TV ನ್ಯೂಸಲ್ಲಿ ಬರ್ತೇವೆ ಅಂದಾಗ ಯಾಕ್ರಿ ಮರ್ಯಾದೆ ಕಳೀತಾರ್ರಿ? ನೀನೊಬ್ಬ ಮಡವಾಳ ಆಗಿದ್ದಾನೆ, ನಿನ್ನ ಕೈಲಿ ಒಳ್ಳೆ ಕೆಲಸ ಆದರೆ ಮಾಡಬೇಡ ನೀಕೆಲ್ಲ. ಈ ಥರ ತಂದಾಕೋದು, ಇನ್ನೊಬ್ಬನ ಕಾಲು ಎಳೆಯೋದು, ಬಿಸ್ಕೆಟ್ ಹಾಕ್ತೆ ಅನ್ನೋದು ಯಾರಿಗ್ರಿ ಹಾಕಿದ್ದೀರ ನೀವು? ಮಡವಾಳರು ಬಿಸ್ಕೆಟ್ ಹಾಕಿದ್ದೀರೇನ್ರಿ? ನಿಮ್ಮ ಮನೆ ನಾಯಿ ಕಟ್ಟೋಗಿದ್ರೇನ್ರಿ? ನೀವೆಲ್ಲ ಅದನ್ನು ಅಭ್ಯಾಸ ಮಾಡ್ಕೊಂಬಂದಿರೇನ್ರಿ? ಆ ಥರ ಬಿಸ್ಕೆಟ್ ತೊಗೊಂಡಿರೋದನ್ನ, ಬಿಸ್ಕೆಟ್ ತಿಂದ್ರೆ ಅಭ್ಯಾಸ ಇದೇನ್ರಿ ನಿಮಗೆ? ಈ ಬಳಕೆ ಬಳಸಬೇಕು ಅಂದರೆ ನೀವುಗಳೇನೆ ಇದೆಲ್ಲ ನೀವು ತಿಂದಿರಬೇಕು, ಹಿಂದೆ ಈ ಥರ ಮಾಡಿರಬೇಕು. ಇದೆಲ್ಲ ಅಷ್ಟು ಸಮಜಾಯಿಸಿದಲ್ಲ. ಮಡವಾಳರನ್ನ ಗೌರವ ಕೊಟ್ಟು ನಡ್ಕೊಳ್ಳಿ. ನಿನಗೂ ರಾಜ್ಯಾಧ್ಯಕ್ಷ ಒಪ್ಪಿಗೆ ಇಲ್ಲ ಅಂದಮೇಲೆ ನೀನು ಯಾಕೆ ಅವ್ರ ಬಗ್ಗೆ ಮಾತಾಡೋಕೆ ಹೋಗ್ತೀಯಾ? ನೀನು ನೈತಿಕತೆ ಇಲ್ಲ, ಕೇಳು, ನ್ಯಾಯಬದ್ಧವಾಗಿ ಕೇಳು, ನ್ಯಾಯ ಚೌಕಟ್ಟಲ್ಲಿ ಕೇಳು. ನೀನು ಅದು ಮಾಡ್ಬಿಡು ಧಿಕ್ಕರಿಸ್ಬಿಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ ನಿನ್ನ ಹಣೆಲೂ ಬರ್ದಿಲ್ಲ. ಅದನ್ನು ರಾಜ್ಯ ಸಂಘಕ್ಕೆ ಜಿಲ್ಲಾ ಸಂಘ ಅಂತ ಇಲ್ಲಿದೆ, ಬಯಸಿಗೆ ಬರಲ್ಲ ಅಂತ ಕೊಡ್ತೀರಂತಾರಲ್ಲ. ಇಷ್ಟು ವರ್ಷ ಇಂಥವ್ರು ಅಂದೋರ್ನ ಎಷ್ಟು 30 ಜಿಲ್ಲೆಲೂ ಹೇಳ್ಕೊ ಬಂದರು. ಅವ್ರ ಕಾರ್ಯಚಟುವಟಿಕೆ ನಡ್ಕೊ ಹೋಗ್ತಾನೇ ಇದೆ. ಹಿಂದೆ ನಂಜಪ್ಪ ನಿಲ್ಲಿಸ್ಬೇಕು ಅಂತ ಏನೆಲ್ಲ ಹುನ್ನಾರ ನಡೀತು. ಯಾಕೆ ಹುನ್ನಾರ ನಡೀತು? ಅವರನ್ನು ನೆಕ್ಸ್ಟ್ ಅಧ್ಯಕ್ಷ ಚೇಂಜ್ ಮಾಡಬೇಕು ಅಂತ. ಅದೇ ಜನ ಇವತ್ತು ಬೇಡ, ಅನೇನಮಸ ಗೆಲ್ಲಿ ಬೇಡಿ ಸ್ವಾಮಿ, ಯಾವ ಎಲೆಕ್ಷನ್ ಬೇಡಿ, ಗೊಂದಲಾಗೋದು ಬೇಡಿ ಅಂದ್ಬಿಟ್ಟು ಅವ್ರನ್ನೇ ಮುಂದುವರ್ಸೋರು ಸ್ವಾಮಿ. ಅವತ್ತು ನೀವು ಯಾರು ಇರಲಿಲ್ಲ ಸ್ವಾಮಿ. ಬನ್ನಿ ಮುಂದಿನ ಎಲೆಕ್ಷನ್ ಐತೆ, ನೀವೇ ನಿಂತ್ಕೊಳ್ಳಿ ರಾಜ್ಯ ಸಂಘಕ್ಕೆ, ನೋಡೋಣ ಅದೇನು ಮಾಡ್ತೀರಾ ನೋಡೋಣ, ನಾವು ಮಾಡಿ. ನೀವೇ ನಿಂತ್ಕೊಂಡಿದ್ದೇನೆ ಮೆಂಬರ್ ಆಗಿ. ನೀವು ಮೆಂಬರೂ ಹಾಕಾಗಲ್ಲ, ನೀವು ಮೆಂಬರೂ ಮಾಡೋಕ್ಕಾಗಲ್ಲ. ಇವತ್ತು ಗೌರವ ಅಧ್ಯಕ್ಷ ಕೊಂಡಿಸ್ಕೊಂಡು ನೀವು ಮೀಟ್ ಮಾಡ್ತಿರಲ್ಲ, ಚರ್ಚೆ ಮಾಡ್ತಿರಲ್ಲ. ಇದೆಷ್ಟು ಸರಿ? ನೀವು ಮೆಂಬರೇ ಅಲ್ಲ ರಾಜ್ಯ ಸಂಘಕ್ಕೆ. 10 ಜನ ಯಾಕಪ್ಪ ಇದು? ಇಲ್ಲ, ರವಿಕುಮಾರು ನನ್ನ ಆತ್ಮೀಯ ಸ್ನೇಹಿತ ಫಸ್ಟು. 2 ನನ್ನ ಸಂಬಂಧಿಕ. ಅದಾದ ನಂತರದಲ್ಲಿ ಯೂತ್ ಆರ್ಗನೈಸೇಷನ್ ಅವರೊಬ್ಬರು ಅವರು ನಿರ್ದೇಶಕರಾಗಿದ್ದರು. ಅದಾದಮೇಲೆ ಜಿಲ್ಲಾ ಸಂಘಕ್ಕೆ ಬಂದರು. ಅದಾದಮೇಲೆ ಅವ್ರನ್ನ ನಿರ್ದೇಶಕರು ಮಾಡಿದ, ರಾಜ್ಯ ನಿರ್ದೇಶಕರು ಮಾಡಿದ. ನಾವೆಲ್ಲ ಒಂದು 700 ಓಟನ್ನು ನಾವು ಶೇಖರಣೆ ಮಾಡಿ ಇಡೀ ತಾಲೂಕಲ್ಲಿ ಎಲ್ಲ ನಾವು ಸದಸ್ಯತ್ವ ಕೊಟ್ಟು ಹೊಸನಲ್ಲಿ.
ಇಲ್ಲ, ಅವರು ಸಮಾಜನ ಧಿಕ್ಕರಿಸಿಲ್ಲ, ನಂಜಪ್ಪನೊಬ್ಬರನ್ನ ಧಿಕ್ಕರಿಸಿದ್ದಾರೆ. ಯಾವುದೋ ಒಂದು ಸಣ್ಣ ವಿಚಾರವಾಗಿ, ಮಹಿಳೆ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ನನಗೆ ತೇಜೋವಧೆ ಮಾಡಿದ್ರು ಅನ್ನೋ ವಿಚಾರ ಮಾತ್ರ ಧಿಕ್ಕರಿಸಿದ್ದಾರೆ. ಆ ತೇಜೋವಧೆ ಮಾಡಿದಂಥ ವಿಚಾರದಲ್ಲಿ ನಾವು ಕುಂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳೋದಲ್ಲಿ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡವ್ರೆ, ರಜೆ ಸಂಘರು ಒಪ್ಕೊಂಡಿದ್ದಾರೆ. ಅವರು ಆಯಿತು ಅಂತ ಒಪ್ಕೊಂಡಿದ್ದಕ್ಕೆ ಅವ್ರು ಏನು ಹೇಳ್ತಾರೆ, ನನ್ನ 3 ಬಾರಿ ನಾನು ಸರಿ ಇಲ್ಲ ಅಂತ ಕರೀತಾರೆ ಅಂತ ಅಂದರೆ ನಿಮ್ಮ ತಿರ್ಗಾ ನಿಮ್ಮ ವೈಯಕ್ತಿಕ ಏನು ಒಳಗಡೆ ಇದೆ ಸ್ವಾಮಿ? ಅಂದರೆ ಉದ್ದೇಶ ನೀವು ಜನಕ್ಕೆ ನೀವು ತರಬೇಕು ಅನ್ನಂಗೆ ಆಗೋಯ್ತು. ಗೌರವಾಧ್ಯಕ್ಷ ಇದ್ದಾರೆ, ನಮಗೆ ಚೆನ್ನ ಅಂತ ಅಂತೀವಿ. ಯಾಕೆಂದರೆ ನಿಮಗೆ ಆದಂಥ ಒಂದು ಮಾನ್ಯತೆ ಕೊಟ್ಟಿದ್ದೀವಿ ಇವತ್ತಿಗೂ. ಮುಂದೆ ಇದನ್ನು ಸರಿಪಡಿಸ್ಕೋಬೇಕು ಅಂದರೆ ಈ ಸಮಾಜದಲ್ಲಿ ಮುಂದಕ್ಕೆ ನೀವು ಒಳ್ಳೇದು ಮಾಡ್ತೀರ ಅನ್ನೋ ವಿಚಾರ ಇದ್ದಂದಾಗ ಸಮಾಜಕ್ಕೆ ಕುಂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಅಲ್ಲಿ ಹೋಗೋಂಥ ನೆಸೆಸಿಟಿ ಏನಿಲ್ಲ. ಖಂಡಿತ ಮುಂದಿನ ದಿನದಲ್ಲಿ ಇನ್ನೇನು 1-2-3 ದಿನದಲ್ಲಿ ಅವ್ರನ್ನ ಕುಂತ್ಕೊಂಡು ಚರ್ಚೆ ಮಾಡಿದ್ದಾನೆ. ಒಂದೇ ಮನೆಯವರು, ಯಾರೇನು ದೂರದವ್ರಲ್ಲ, ಎಲ್ಲ ಒಟ್ಟೆ ಒಂದು ತಟ್ಟೆಲಿ ಊಟ ಮಾಡಿದವರು, ನಾವು ಅವ್ರ ಮಲ್ಲಿದ್ದೋ ನಮ್ಮಲ್ಲಿದ್ದವ್ರು ಅಂತವ್ರು ಎಲ್ಲರೂ ರಾಜ್ಯ ಸಂಘದಲ್ಲಿವರು, ಎಲ್ಲರೂ ಸಂಬಂಧಿಕರೇ, ಯಾರು ದೂರದವರಲ್ಲ. ಇಡೀ ಮಡಿವಾಳರು ಇವತ್ತು ಏನೆಲ್ಲ ಕುಂತ್ಕೊಂಡು ಎಲ್ಲ ಹೋರಾಟ ಮಾಡ್ತಾರೆ, ಏನೆಲ್ಲ ವಿರುದ್ಧ ಮಾಡ್ತಾರೆ, ಎಲ್ಲ ಒಂದೇ ಮನೆಯವರನ್ನೇ. ಆದರೆ ಯಾಕೆ ಸಮಾಜ ಹಿಂಗೆ ತರ್ತಾ ಇದ್ದೀವಿ, ಈ ಮಟ್ಟಕ್ಕೆ ಮಾಡ್ತೀವಿ ಅನ್ನೋದನ್ನು ನೀವು ಸ್ವಪ್ರತಿಷ್ಠೆ ಬಿಟ್ಬಿಡಿ. ಅವ್ನು ಮಾಡ್ತಾವನೋ ಒಂದು ಸಂಘ ಅವ್ನು ಮಾಡ್ಕೊ ಹೋಗ್ತಾನೆ. ನೀವು ಮಾಡಿ, ಸಂಘಟನೆ ಮಾಡಬೇಡಿ ಏನಕ್ಕಿಲ್ಲ. ನೀವು ಸಂಘಟನೆ ಮಾಡ್ತಾ ಇರೋದು ಬೇರೆ ಏನೂ ಮಾಡ್ತಾಯಿಲ್ಲ ಅಲ್ವಾ? ಮತ್ತು ಯಾಕೆ ವಿರೋಧ ಮಾಡ್ತೀರಾ? ನಿನ್ನ ಸಂಘಟನೆಗೆ ಯಾವ ಥರ ವಿರೋಧ ಮಾಡಿದ್ದೀವ ಸ್ವಾಮಿ? ಯಾರೂ ಮಾಡಿಲ್ಲ ಅಲ್ವಾ? ಮತ್ತು ಯಾಕೆ ರವಿಕುಮಾರ್ನ ಕೊಂಡಿಸ್ಕೊಂಡು ಪಾಪ ಅವ್ರಿಗೆ ನೀವು ಹಿಂಗೆ ಮಾಡಿ ಅಂತ ಯಾಕೆ ದಿಕ್ತಪ್ಪಿಸ್ತೀರಾ? ದಿಕ್ತಪ್ಪಿಸ್ಬೇಡಿ, ಒಳ್ಳೇದಕ್ಕೆ ಹೇಳ್ಕೊಡಿ. ಹಂಗೆ ಬೇಡಿಗೆ ಸ್ವಾಮಿ ಕುಂತ್ಕೊಂಡು ರಾಜ್ಯ ಸಂಘನೇ ಕುಂತ್ಕೊಂಡು ಚರ್ಚೆ ಮಾಡೋಣ, ಅವ್ರ ಅಲ್ಲಿಗೆ ಹೋಗೋಣ ನಡೀರಿ ಬೆಂಗಳೂರಿಗೆ ಅಂತ ಹೇಳಿ ನೀವು ಅದು ಬಿಟ್ಟು ನೀವು ಅವ್ರನ್ನ ಸುಮ್ಮನೆ ಧಿಕ್ಕರಿಸೋದು ಅರ್ಥ ಇಲ್ಲ. ಖಂಡಿತ ರಾಜ್ಯಾಧ್ಯಕ್ಷಗೂ ನಾವು ಮನವರಿಕೆ ಮಾಡಿದ್ದೀವಿ, ರಾಜ್ಯ ಸಂಘಕ್ಕೂ ಮನವರಿಕೆ ಮಾಡಿದ್ದೀವಿ, ರವಿಕುಮಾರ್ಗೂ ಮನವರಿಕೆ ಮಾಡಿದ್ವಿ, ಗೌರವಾಧ್ಯಕ್ಷಗೂ ಮನೆ ಮಾಡಿದ್ವಿ. ಅಂದರೆ ಯಾಕೆ ಇದನ್ನು ಎರಡು ಹೇಳ್ತೀವಿ ಅಂದರೆ, ಒಂದು ಸ್ನೇಹ ಭಾಗದಲ್ಲೂ ಹೇಳಿದ್ದೀವಿ, ಒಂದು ಏನು ಪ್ರೋಟೋಕಾಲ್ ಅಂತ ಕೊಟ್ಟಿದ್ದೀವಿ ಅವರಿಗೆ ಆ ಸ್ಥಾನಮಾನ ಅಂತ ಕೊಡೋದು ಅವೆರಡಕ್ಕೂ ಸ್ಥಾನಕ್ಕೆ ಹೇಳಿದ್ದೀವಿ. ರಾಜ್ಯ ಸಂಘದ ಗೌರವ ಉಳಿಬೇಕು, ಜಿಲ್ಲಾ ಸಂಘದ ಗೌರವ ಉಳಿಬೇಕು, ಮಡಿವಾಳದ ಗೌರವ ಉಳಿಬೇಕು. ಯಾಕೆ ಅಂದರೆ ಇಡೀ ರಾಜ್ಯದಲ್ಲಿ ಇದನ್ನು ನೋಡ್ತಾ ಇದ್ದಾರೆ, ಅದು ನೋಡಬಾರ್ದು ಅನ್ನೋದು ನಮ್ಮ ಚಿಂತನೆ. ನಮ್ಮನೊಳಗೆ ಮುಗಿಲಿ, ಚೌಕಟ್ಟು ಮೀರಿ ಹೋಗಬಾರ್ದು ಅನ್ನೋದು ಅಷ್ಟೇ ನಮ್ಮ ಚಿಂತನೆ.